ನೀವು ಮೂಲತಃ ಪದ್ಮನಾಭ ಭಟ್ ಖಂಡೇರಿ ಅಂತೇಳಿ ನಿಮ್ಮ ಹೆಸರು. ಸಮಯದ ಹಿಂದೆ 125 ವರ್ಷಗಳ ಹಿಂದೆ ನಾವು ಸಜಂಕಿಲದಿಂದ ಬಾಯರ್ ಸಜಂಕಿಲದಿಂದ ಈ ಕಡೆ ಬಂದದ್ದು ಅಜ್ಜನ ಕಾಲದಲ್ಲಿ. ದೊಡ್ಡ ಎಜುಕೇಶನ್ ಅಂತ ಇರೋದಿಲ್ಲ. ಆಗ ಮತ್ತೆ ಮನೆಯಲ್ಲಿ ಸಹ ಜನಗಳೆಲ್ಲ ಬೇಕಾಗ್ತದೆ, ಹಾಗೆ ಮನೆಯಲ್ಲಿ ಇದ್ದು ಅದರ ನಂತರ ಬಿಸ್ನೆಸ್ಗೆ ಹೊರಟು ಬ್ಯಾಂಗ್ಳೂರಲ್ಲೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮಲ್ಲಿ ದುಡಿದು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಆಗುದಿಲ್ಲ. ಇದೇ ಉದ್ದಿಮೆಗೆ ಬೆಂಗಾವಲಾಗಿ ನಿಂತು ಮುಂದುವರಿಸಬೇಕು ಅಂತ ಹೇಳುವಂತಹ ಒಂದು ಇನ್ಸ್ಟಿಂಕ್ಟ್ ಅವರ ಮನಸ್ಸಲ್ಲಿ ಇತ್ತಲ್ವಾ? ಅದನ್ನ ಮತ್ತೆ ಅದಕ್ಕೆ ತಕ್ಕ ಸೊಸೆಯಂದಿರು ಫುಲ್ ಟೈಮ್ ಅದರಲ್ಲಿ ಕೆಲಸ ನಮ್ಮ ಇಡೀ ಕುಟುಂಬವೇ ಮನೆ ಕುಟುಂಬ ಇದರೊಂದಿಗೆ ಭಾಗಿಯಾಗಿದೆ. ನಾನು ಸಣ್ಣ ಇರುವಾಗಿಂದಲೇ ತಂದೆಯವರಿಗೆ ತೆಂಗಿನಕಾಯಿ ವ್ಯಾಪಾರ ಇತ್ತು. ನಾವು ಡ್ರೈಯರ್ ಯೂನಿಟ್ ಅನ್ನು ನೋಡಿದೆವು ಬೇರೆ. ಆಗೊಂದು ಆತ್ಮನಿರ್ಭರ ಭಾರತ ಅಂತೇಳಿ ಒಂದು ಮೋದಿಯವರ ಇದು ಸ್ವಾವಲಂಬಿ ಭಾರತ ಆಗಬೇಕು ಅಂತೇಳಿ ಈಗ ಯಾವುದು ಹುಡಿಗಳು ಮತ್ತು ಎಣ್ಣೆಯ ಇದನ್ನು ಸಣ್ಣದಾಗಿ ಪ್ರಾರಂಭಿಸಿದೆವು. ಇದುತ್ತೇವೆ ಈ ತೆಂಗಿನಕಾಯಿ ನಮಗೆ ಒಂದು ದಿವಸಕ್ಕೆ ಒಂದು ಡ್ರೈಯರಿಗೆ 4 ಟನ್ ಅಂದರೆ ಸಾಧಾರಣ 8,000 ಕಾಯಿಗಳಷ್ಟು ಒಂದು ದಿನಕ್ಕೆ ಬೇಕಾಗ್ತದೆ. ನಾರ್ಮಲ್ ಗಾಣ ಎಂತ ಎಕ್ಸ್ಪೆಲ್ಲರ್ ಮತ್ತು ಈಚೆ ಗಾಣ ಬರ್ತದೆ, ಮರದ ಗಾಣ. ಇದರಲ್ಲಿ ಎಂಥ ವ್ಯತ್ಯಾಸ, ಎಕ್ಸ್ಪೆಲ್ಲರಲ್ಲಿ ಆದರೆ ಆಯಿಲ್ ಹೀಟ್ ಆಗ್ತದೆ, ಅಂದರೆ ಎಲ್ಲದಕ್ಕೆ ಕೂಡ RPM ಇರ್ತದೆ, ರನ್ನಿಂಗ್ ಸ್ಪೀಡ್. ಅದು ಕಮ್ಮಿ ಆದಾಗೆ ಆಯಿಲ್ ಹೀಟ್ ಆಗೋದು ಕೂಡ ಕಮ್ಮಿ ಆಗ್ತದೆ. ಆಯಿಲ್ ಹೀಟ್ ಜಾಸ್ತಿ ಆದಾಗ ಆಯಿಲಲ್ಲಿ ಇರುವಂಥ ಪೌಷ್ಟಿಕಾಂಶಗಳೆಲ್ಲ ಕಮ್ಮಿ ಆಗ್ತದೆ. ಬರ್ತೇವೆ ಅಂದರೆ ಒಂದು ಟ್ರಿಪ್ಪಿಗೆ 25 kg ಬೇಕಾಗ್ತದೆ. ಮತ್ತು ಹೌದು, ಸಾಮಾನ್ಯ ಈಗ ನೀವು 25 kg ಕೊಬ್ಬರಿಯನ್ನು ಇದರಲ್ಲಿ ಹಾಕಿದರೆ ಎಷ್ಟು kg? 60% ಹಾಗೆ ಬರ್ತದೆ. 60%, ಅದರ 60% ಎಣ್ಣೆ ಬರ್ತದೆ. ಹೌದು. ನಮಸ್ಕಾರ. ಕರಾಡ ವಿಶ್ವ ಇದರ ಸಮಸ್ತ ಶ್ರೋತೃ ಬಾಂಧವರಿಗೆ ಮತ್ತು ವೀಕ್ಷಕ ವೃಂದಕ್ಕೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಿತ್ರರೇ, ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿಯತ್ತ ಕರಾಡ ವಿಶ್ವ ಎಂಬ ಧ್ಯೇಯವಾಕ್ಯದೊಂದಿಗೆ ಸಮಾಜದೊಂದಿಗೆ ಸ್ಪಂದಿಸುವಂತಹ ವಿಶೇಷ ಕಾರ್ಯಕ್ರಮ, ಸಾಧಕರೊಂದಿಗೆ ಭೇಟಿ, ಅದನ್ನು ಕರಾಡ ವಿಶ್ವ ಇಂದು ಹಮ್ಮಿಕೊಂಡಿದೆ. ಮಿತ್ರರೇ, ನಾನಿವತ್ತು ನಿಂತಿರುವಂತಹ ಜಾಗ ಕೇರಳಂ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಎಣ್ಮಕಜೆ ಗ್ರಾಮ ಪಂಚಾಯತಿನ ಕಾಟಕುಕ್ಕೆ ಎಂಬಲ್ಲಿ. ಕಾಸರಗೋಡು ಪುತ್ತೂರು ಮುಖ್ಯ ರಸ್ತೆಯಿಂದ ಎಂದರೆ ಅಡಕಸ್ಥಳ ಎಂಬಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವ ಕಾಟಕುಕ್ಕೆಯ ಖಂಡೇರಿ ಎಂಬಂತಹ ಪ್ರದೇಶಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನೀವು ಎದುರು ಕಾಣ್ತಾ ಇರುವಂತಹ ಒಂದು ಸಂಸ್ಥೆಯೇ ದೀಪಾ ಆಯಿಲ್ ಆ್ಯಂಡ್ ಫ್ಲೋರ್ ಮಿಲ್ ಅಂತ. ಮಿತ್ರರೇ, ಇಂದಿನ ಯುವಶಕ್ತಿ ಹೆಚ್ಚಿನ ಶಿಕ್ಷಣದ ಬಳಿಕ ತಮ್ಮ ಉದ್ಯೋಗಕ್ಕಾಗಿ ಪೇಟೆ ಪಟ್ಟಣಗಳನ್ನು ಸುತ್ತುವಂಥ ಸಂದರ್ಭದಲ್ಲಿ ಗ್ರಾಮೀಣ ಸೊಗಡನ್ನು ಉಳಿಸಿಕೊಂಡು ತಾನು ಕೆಲಸಕ್ಕಾಗಿ ತಾನಾಗೇ ಹೊರಡದೆ 4 ಜನರಿಗೆ ಕೆಲಸವನ್ನು ಕೊಡುವಂತಹ ಹೊಸ ಉದ್ದಿಮೆಯತ್ತ ಹೊಸ ದೃಷ್ಟಿಕೋನದಿಂದ ನಮ್ಮ ಕರಾಡದ ಸಾಧಕರಾಗಿರುವಂತಹ ದೀಪಾ ಆಯಿಲ್ ಆ್ಯಂಡ್ ಫ್ಲೋರ್ ಮಿಲ್ ಇದರ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಪದ್ಮನಾಭ ಭಟ್ ಖಂಡೇರಿ ಇವರನ್ನು ನಾವಿಂದು ಸಂದರ್ಶಿಸಬೇಕಾಗಿದೆ. ನಾನು SN ಭಟ್ ಸೈಪಂಗಲ್ಲು. ನನ್ನೊಂದಿಗಿದ್ದಾರೆ ಶಬ್ದ ಮತ್ತು ಚಿತ್ರಗಳ ನನ್ನೊಂದಿಗಿದ್ದಾರೆ ಶಬ್ದ ಮತ್ತು ಚಿತ್ರಗಳನ್ನು ಸೆರೆ ಹಿಡಿಯಲಿರುವಂತಹ ನನ್ನ ಮಿತ್ರ CA ಶ್ರೀಯುತ ಚಂದ್ರಹಾಸ್ ಕನ್ನಡಕ ಇವರು. ಬನ್ನಿ, ನಾವೀಗ ದೀಪಾ ಆಯಿಲ್ ಆ್ಯಂಡ್ ಫ್ಲೋರ್ ಮಿಲ್ ಇದರ ಸಂಸ್ಥಾಪಕರಾಗಿರುವ ಹಾಗೆಯೇ ಕರಾಡ ಸಮಾಜದ ಸಾಧಕರಲ್ಲಿ ಓರ್ವರಾಗಿರುವ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿರುವಂತಹ ಸಾಧಕರಾದ ಶ್ರೀಯುತ ಪದ್ಮನಾಭ ಭಟ್ ಖಂಡೇರಿ ಅವರು ನಡೆದು ಬಂದ ದಾರಿ ಮತ್ತು ಅವರ ಸಾಧನೆಯ 10 ಮುಖಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಬನ್ನಿ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಕೆ, ನಮಸ್ಕಾರ ಪದ್ಮನಾಭ ಭಟ್ ಅವರಿಗೆ. ನಮಸ್ಕಾರ, ಬನ್ನಿ. ನಿಮಗೆ ಕರಾಡ ವಿಶ್ವದಿಂದ ಸ್ವಾಗತ, ಸುಸ್ವಾಗತ. ಸಂತೋಷ. ನಿಮ್ಮ ಆಯಿಲ್ ಮಿಲ್ ಮತ್ತು ಫ್ಲೋರ್ ಮಿಲ್ ಬಗ್ಗೆ ಮತ್ತು ಇದು ನಡೆದು ಬಂದ ಚರಿತ್ರೆಯ ಬಗ್ಗೆ ನಾವು 10 ವಿಷಯಗಳನ್ನು ನಾವು ತಿಳಿಯಲಿಕ್ಕಿದೆ. ಹಾಗೆ ನಿಮ್ಮನ್ನು ಸಂದರ್ಶಿಸಲು ನಾವು ಇಲ್ಲಿಗೆ ಬಂದಿದ್ದೇವೆ. ಖಂಡಿತ ಸಂತೋಷ. ನಿಮ್ಮ ಸಂಕ್ಷಿಪ್ತ ಪರಿಚಯವನ್ನು ನಮ್ಗೆ ನೀಡ್ಬೋದಾ? ತಿಳಿಸ್ತೇನೆ.
ಹೆಸರು ಪದ್ಮನಾಭ ಭಟ್ ಅಂತೇಳಿ. ನನ್ನ ಮನೆಯವರ ಹೆಸರು ಶಕುಂತಳ, ಅವಳ ತಾಯಿ ಮನೆ ಪಾದಕರ್ಯ. ದೊಡ್ಡ ಮಗ ಪ್ರದೀಪ್ ಅಂತೇಳಿ, ದೊಡ್ಡ ಸೊಸೆ ಸೌಮ್ಯ, ಮತ್ತು ಸಣ್ಣ ಮಗ ಸಂದೀಪ್, ಮತ್ತು ಅವನ ಹೆಂಡತಿ ಹೆಸರು ದೀಪ್ತಿ ಅಂತೇಳಿ, ಕೊಲ್ಲೂರಿನ ಮದುವೆ ಆಯ್ತು. ನೀವು ಮೂಲತಃ ಪದ್ಮನಾಭ ಭಟ್ ಖಂಡೇರಿ ಅಂತೇಳಿ ನಿಮ್ಮ ಹೆಸರು. ನೀವು ಮೂಲತಃ ಖಂಡೇರಿಯವರು. ಸ್ವಲ್ಪ ಸಮಯದ ಹಿಂದೆ 100-125 ವರ್ಷಗಳ ಹಿಂದೆ ನಾವು ಸಜಂಕಿಲದಿಂದ ಬಾಯರ್ ಸಜಂಕಿಲದಿಂದ ಈ ಕಡೆ ಬಂದದ್ದು ಅಜ್ಜನ ಕಾಲದಲ್ಲಿ. ಹಾಗೆ ಈಗ ಖಂಡೇರಿ ಅಂತಲೇ ಹಾಕ್ತಾ ಇದ್ದೇವೆ. ಸರಿ, ನಿಮ್ಮ ಹಾಗೆ ಬಾಲ್ಯದ ದಿನಗಳೆಲ್ಲ ಈ ಖಂಡೇರಿಯಲ್ಲಿ ನಾವು ಹುಟ್ಟಿದೆಲ್ಲ ಖಂಡೇರಿ. ನಿಮ್ಮ ಶಾಲಾ ವಿದ್ಯಾಭ್ಯಾಸ ಎಲ್ಲ? ನನ್ನ ಶಾಲೆ ಇದೆ ಬಾಲಪ್ರಭಾ UP ಸ್ಕೂಲ್ ಅಂತೇಳಿ ಕಾಟುವಕ್ಕಿಯಲ್ಲಿ. ಮತ್ತು ನನ್ನ ಅಣ್ಣ ಲೆಕ್ಚರ್ ಆಗಿದ್ರು ಬೆಟ್ಟದಲ್ಲಿ. ಹಾಗೆ ಅಲ್ಲಿ ಹೈಸ್ಕೂಲ್ ಎಲ್ಲ, ಕಾಲೇಜ್, PUC ವರೆಗೂ ಓದಿದ್ದೇನೆ ನಾನು. ಸರಿ, ನೀವು PUC ವರೆಗೂ ಓದಿದ್ದೀರಿ ಅಂತ ನೀವು ವಿಷಯ ತಿಳಿಯಿತು. ಈಗ ಇಂದಿನ ಕಾಲದಲ್ಲಿ ನಾವೆಲ್ಲ ಇನ್ನು ಸ್ವಲ್ಪ ಓದಿದ ಆ ಕ್ಷಣದಲ್ಲಿ ಅಥವಾ ಮುಂದಿನ ಹಂತದಲ್ಲಿ ನಾವು ಉದ್ಯೋಗಕ್ಕಾಗಿಯೋ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿಯೋ ಪೇಟೆ ಅಥವಾ ನಗರಗಳನ್ನು ಹೋಗುವಂತಹ ಒಂದು ಸಂದರ್ಭ. ಆದರೆ ನೀವು ಅದೆಲ್ಲವನ್ನು ಬಿಟ್ಟು ಇದೇ ಖಂಡೇರಿ ನಿಮ್ಮ ಅಂದರೆ ವಾಸಸ್ಥಾನದಲ್ಲಿ, ನಿಮ್ಮ ಜನ್ಮಸ್ಥಾನದಲ್ಲಿ ಇಲ್ಲೇ ಒಂದು ಈ ಥರ ಒಂದು ಆಯಿಲ್ ಮಿಲ್ಲನ್ನು ಮಾಡಬೇಕು ಎಂಬಂತಹ ಆ ಒಂದು ಯೋಚನೆ, ಆ ಬಿಗ್ ಥಾಟ್ ನಿಮ್ಮ ಮನಸ್ಸಲ್ಲಿ ಹೇಗೆ ಮೂಡಿತು? ಅಂದರೆ ಆಗ PUC ಎಲ್ಲ ಆಗುವಾಗ ದೊಡ್ಡ ಇದಿರುವುದಿಲ್ಲ, ದೊಡ್ಡ ಎಜುಕೇಷನ್ ಅಂತ ಇರೋದಿಲ್ಲ. ಆಗ ಮತ್ತೆ ಮನೆಯಲ್ಲಿ ಸಹ ಜನಗಳೆಲ್ಲ ಬೇಕಾಗ್ತದೆ. ಹಾಗೆ ಮನೆಯಲ್ಲಿ ಇದ್ದು ಅದರ ನಂತರ ಬಿಸ್ನೆಸ್ಸಿಗೆ ಹೊರಟು. ಹೌದು. ಅಂದಿನ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ನೀವು ಈ ಮಿಲ್ ಆರಂಭಿಸುವಂತಹ ದಿನಗಳಲ್ಲಿ? ಮಿಲ್ ಆರಂಭಿಸುವ ಟೈಮ್ನಲ್ಲಿ ಆರ್ಥಿಕ ಅಂತ ಹೇಳಿದ್ರೆ ಬ್ಯಾಂಕಿನವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು, ಮಾಡಿದ್ದಾರೆ. ಮತ್ತೆ ನಮ್ಮಲ್ಲಿ ದುಡ್ಡಿದ್ದು ಅಂತ ಯಾವ ಬಿಸ್ನೆಸ್ ಸಹ ಸ್ಟಾರ್ಟ್ ಮಾಡಲಿಕ್ಕೆ ಆಗುದಿಲ್ಲ. ಅಂದರೆ ನಿಮ್ಮ ಇದಕ್ಕೆ ಬೇಕಾದಂಥ ಮೂಲ ಬಂಡವಾಳವನ್ನು ಹೊಂದಿಸಿಕೊಳ್ಳುವಲ್ಲಿ ಬ್ಯಾಂಕ್ಗಳ ನೆರವು ಪಡೆದಿಲ್ಲ ಅಂತ ಹೇಳಿ. ಸರಿ, ಇಲ್ಲಿಗೆ ಈ ಮಿಲ್ ನಡೆಸಬೇಕು ಅಂತ ಹೇಳಿದ್ರೆ ಹಲವಾರು ಯಂತ್ರೋಪಕರಣಗಳು ಬೇಕು. ಈ ಯಂತ್ರೋಪಕರಣಗಳನ್ನೆಲ್ಲ ನೀವು ಎಲ್ಲಿಂದ ಖರೀದಿಸಿದಿರಿ? ಯಂತ್ರೋಪಕರಣ ಅಂತ ಹೇಳಿದ್ರೆ ನಾವು ತೆಂಗಿನಕಾಯಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೆವು ಒಂದು 20-25 ವರ್ಷದಿಂದ. ಅದರ ನಂತರ ಈ ಖಾಲಿ ಕೊಬ್ಬರಿ ಸೇಲ್ ಮಾಡೋದಲ್ಲ, ನಮ್ಮದೇ ಎಣ್ಣೆಯನ್ನು ನಾವು ತಯಾರು ಮಾಡಬೇಕು ಅಂತ ಹೇಳಿ ನಮ್ಮದು ಆಲೋಚನೆ ಇತ್ತು. ಆ ಟೈಮಿಗೆ ನನ್ನ ಮಗ ಸಹ ಬೆಂಗಳೂರಿನಲ್ಲಿ ಜಾಬಲ್ಲೆಲ್ಲ ಇದ್ದ, ಕಿರ್ಲೋಸ್ಕರ್ ಇದರಲ್ಲಿ, ಟೊಯೋಟಾ ಕಿರ್ಲೋಸ್ಕರಲ್ಲಿ. ಅವನಿಗೆ ಬೆಂಗಳೂರು ಸೆಟ್ ಆಗದೆ ಬಂದು ಅವನ ಪೂರ್ಣ ಇದರಲ್ಲಿ ಮತ್ತೆ ಅವನೇ ಅದನ್ನು ಮೆಷಿನರಿ ಇದು ಎಲ್ಲಿ ಸಿಗ್ತದೆ ಅಂತ ನೋಡಿ ಅದರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಇದೆಲ್ಲ ಪಡ್ಕೊಂಡು ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ನೀವು ಟ್ರೈನಿಂಗ್ ಅಂದರೆ ತರಬೇತಿಯ ಒಂದು ಶಬ್ದವನ್ನು ಹೇಳಿದ್ದೀರಿ. ಇಂತಹ ಇಂದು ಈ ಆಯಿಲ್ ಮಿಲ್ ಅಥವಾ ಫ್ಲೋರ್ ಮಿಲ್ ಈ ಥರ ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾದಂತಹ ತರಬೇತಿ ಅಥವಾ ಟ್ರೈನಿಂಗ್ ಏನಾದ್ರು ಬೇಕಾ? ವಿಶೇಷ ಅಂತ ಹೇಳಿದ್ರೆ ಈಗಿನ ಈ ಲೋನ್ ಫೆಸಿಲಿಟಿಗೆ ಬೇಕಾಗಿ ಆ ಉದ್ಯೋಗಕ್ಕೆ ಬೇಕಾಗಿ ಒಂದು ಅವರೇ ಒಂದು ಇದು ಕೊಡ್ತಾರೆ ತರಬೇತಿಯನ್ನು. ಇದು ಪದ್ಮನಾಭಣ್ಣ, ನಮಗೊಂದು ಬಹಳ ಕುತೂಹಲದ ಒಂದು ಪ್ರಶ್ನೆ ನಾನು ಕೇಳೋದು. ಸರಿ, ನೀವು ಈ ಉದ್ದಿಮೆಗೆ ನೀವು ದೀಪಾ ಆಯಿಲ್ ಮಿಲ್ ಅಂತೇಳಿ ಹೆಸರಿಟ್ಟಿದ್ದೀರಿ, ಇದರ ಕಾರಣ ತಿಳಿಬಹುದಾ? ನನ್ನ ಮಕ್ಕಳು ಒಬ್ಬ ಪ್ರದೀಪ, ಒಬ್ಬ ಸಂದೀಪ. ಹಾಗೆ ನನ್ನ ಮನಸ್ಸಿಗೆ ಬಂತು ಯಾವ್ದು ಹೆಸರು ಇಡೋದಕ್ಕಿಂತ ನನ್ನ ಮಕ್ಕಳ ಇಬ್ಬರ ಹೆಸರು ಸೇರಿಸಿ ಒಂದು ದೀಪಾ ಆಯಿಲ್ ಮಿಲ್ಸ್ ಅಂತ ಮಾಡುವ ಅಂತೇಳಿ ನಮ್ಮ ಒಂದು ಆಸೆ ಇತ್ತು. ಹಾಗೆ ಆಯಿತು. ಒಂದು ವಿಶೇಷವಾದಂಥ ಅದರಲ್ಲಿ ಇನ್ನೊಂದು ಔಚಿತ್ಯವೂ ನಾನು ಕಾಣ್ತಾ ಇದ್ದೇನೆ. ದೀಪ ಉರಿಬೇಕು ಅಂತ ಅದರಲ್ಲಿ ಎಣ್ಣೆ ಬೇಕು. ಆ ಎಣ್ಣೆ ಉದ್ದಿಮೆಯನ್ನು ಕೂಡ ನೀವು ಅದರೊಟ್ಟಿಗೆ ಜೋಡಿಸಿದ್ದೀರಿ. ಯಾವುದೇ ಒಂದು ಸಂಸ್ಥೆ ಅಥವಾ ಉದ್ದಿಮೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿದರೆ ಹಲವಾರು ಚಾಲೆಂಜಸ್ಗಳು ಇರ್ತವೆ. ಮುಖ್ಯವಾಗಿ ನಮಗೆ ಮಾರುಕಟ್ಟೆಯ ಒಂದು ಚಾಲೆಂಜು. ನೀವು ಬಂಡವಾಳ ಹಾಕಿ ನೀವು ಆರಂಭಿಸುವಂಥ ಆ ದಿನಗಳಲ್ಲಿ ನನ್ನ ಈ ಉದ್ದಿಮೆ ಮುಂದೆ ಫಲಕಾರಿ ಆಗ್ಬೋದೋ, ಸಕ್ಸಸ್ ಆಗ್ಬೋದೋ ಎಂಬಂಥ ಒಂದು ಶಂಕೆ ನಿಮ್ಮ ಮನಸ್ಸಲ್ಲಿ ಇತ್ತು ಹೇಗೆ? ಅಂದರೆ ಯಾವುದೇ ಇದು ಉದ್ದಿಮೆ ಶುರು ಮಾಡುವಾಗ ನಮಗೆ ಅಷ್ಟು ಸೇಲ್ಸ್ ಇರ್ಬೋದು, ಇಷ್ಟು ಸೇಲ್ಸ್ ಇರ್ಬೋದು ಅಂತ ಹೇಳಿ ಗ್ರಹಿಸಲಿಕ್ಕೆ ಆಗೋದಿಲ್ಲ. ನಾವು ಮಾಡುವ ಒಂದು ಅದರ ಕ್ವಾಲಿಟಿ ಅಂತ ಹೇಳಿದ್ರೆ ಕ್ವಾಲಿಟಿ ಮೇಲೆ ಎಲ್ಲರೂ ನಮ್ಮನ್ನು ಎಣ್ಣೆ ಒಳ್ಳೇದುಂಟು ಅದು ತಗೊಂಡು ಹೋಗುವ ಅಂತ ಹೇಳುವ ಹಾಗೆ ಈಗ ಒಳ್ಳೆ ಸೇಲ್ಸ್ ಉಂಟು. ನೀವು ಉತ್ತಮವಾದಂತಹ ಗುಣಮಟ್ಟದ ಎಣ್ಣೆಯನ್ನು ತಯಾರಿಸ್ತಾ ಇದ್ದೀರಿ. ಇದು ಜನರಿಗೆ ಒಂದು ಗ್ರಾಹಕ ಸ್ನೇಹಿಯಾಗಿರುವ ಕಾರಣ ಜನರು ಅವರಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಸರಿ, ನೀವು ಹೇಳಿದ್ರಿ ನಿಮ್ಮ ಬಾಲ್ಯಕಾಲದಿಂದ ಇಲ್ಲಿ ಶಿಕ್ಷಣ ಪಡೆದು ಇಲ್ಲಿ PUC ವಿದ್ಯಾಭ್ಯಾಸವನ್ನು ಪಡೆದ ನಂತರ ನೀವು ಈ ಉದ್ದಿಮೆಯನ್ನು ನೀವು ಆರಂಭಿಸಿದ್ರಿ ಅಂತೇಳಿ. ಸುಮಾರು ನಿಮ್ಮದೇ ಆದಂತಹ ಹೊಣೆಗಾರಿಕೆಯಲ್ಲಿ ಸಾಮಾನ್ಯ ಎಷ್ಟು ವರ್ಷಗಳ ಕಾಲ ನೀವು ಇದನ್ನು ನೋಡ್ತಾ ಇದ್ದೀರಿ? ನಾನು ಹೇಳಿದ್ರೆ ಫಸ್ಟಿಗೆ ತೆಂಗಿನಕಾಯಿಯ ಬಿಸ್ನೆಸ್ ಹೀಗೆ
ಮಾಡ್ತಾ ಇದ್ದೆ. ಮತ್ತೆ ಈ ಟೈಪ್ ಒಂದು ಎಣ್ಣೆ ನಮ್ಮ ಕೊಬ್ಬರಿಯನ್ನು ಯಾರ್ಯಾರು ಕೊಡೋದಕ್ಕಿಂತ ಮತ್ತೆ ಇಲ್ಲಿ ಹತ್ತಿರ ಮಿಲ್ಲುಗಳು ಇಲ್ಲದ್ರಿಂದ ಆ ಒಂದು ಆಲೋಚನೆ ಟೈಮಲ್ಲಿ ನನ್ನ ದೊಡ್ಡ ಮಗ ಬೆಂಗಳೂರಿನಲ್ಲಿ ಅವನಿಗೆ ಜಾಬ್ ಎಲ್ಲ ಇತ್ತು, ಅವನಿಗೆ ಅದು ಸೆಟ್ ಆಗಲಿಲ್ಲ. ಹಾಗೆ ಬಂದು ಸೇರಿಕೊಂಡ. ಮತ್ತೆ ಅವನು ಅದರ ಫುಲ್ ಇದು ಅವನೇ ತಕೊಂಡ. ಹಾಗೆ ಇಬ್ಬರು ಮಕ್ಕಳು ಒಳ್ಳೆ ಅದರ ಬಗ್ಗೆ ತುಂಬ ಇಂಟ್ರೆಸ್ಟ್ ತಕೊಂಡು ಮಾಡೋದ್ರಿಂದ ಇದು ಉದ್ದಿಮೆ. ಈಗ ಒಂದು ಇನ್ನೊಂದು ಸಣ್ಣ ಕುತೂಹಲದ ಪ್ರಶ್ನೆ. ಅವರು ಈಗ ಪ್ರದೀಪ್ ಬಹುಶಃ ನೀವು ಹೇಳಿದ ರೀತಿಯಲ್ಲಿ ಬೇರೆ ಕಡೆ ಉದ್ಯೋಗದಲ್ಲಿ ಇದ್ದರು ಅಂತ ಹೇಳಿ, ಹಾಗಿದ್ರೂ ಕೂಡ ತನ್ನ ತಂದೆಯವರ ಇದೇ ಉದ್ದಿಮೆಗೆ ಬೆಂಗಾವಲಾಗಿ ನಿಂತು ಮುಂದುವರಿಸಬೇಕು ಅಂತ ಹೇಳುವಂತ ಒಂದು ಇನ್ಸ್ಟಿಂಕ್ಟ್ ಅವರ ಮನಸ್ಸಲ್ಲಿ ಇತ್ತಲ್ವಾ? ಅದನ್ನು ಮತ್ತೆ ಅದಕ್ಕೆ ತಕ್ಕ ಸೊಸೆಯಂದಿರು ಫುಲ್ ಟೈಮ್ ಅದರಲ್ಲಿ ಕೆಲಸ. ನಮ್ಮ ಇಡೀ ಕುಟುಂಬವೇ, ಮನೆ ಕುಟುಂಬ ಇದರೊಂದಿಗೆ ಭಾಗಿಯಾಗಿದೆ. ಮಿತ್ರರೇ, ಇದೀಗ ದೀಪ ಆಯಿಲ್ ಮಿಲ್ಲಿನ ಸಂಸ್ಥಾಪಕರಾದಂಥ ಶ್ರೀಯುತ ಪದ್ಮನಾಭ ಭಟ್ ಅವರು ನುಡಿದಂತೆ ಇದರ ಇತ್ತೀಚಿನ ದಿನಗಳಲ್ಲಿ ಇದರ ಹೊಣೆಗಾರಿಕೆಯನ್ನು ಅವರ ಹಿರಿಯ ಪುತ್ರರಾದಂತಹ ಶ್ರೀಯುತ ಪ್ರದೀಪ್ ಖಂಡೇರಿಯವರಿಗೆ ಅವರು ನೀಡಿದ್ದಾರೆ. ಇದೀಗ ನಾವು ಪ್ರದೀಪ್ ಖಂಡೇರಿಯವರನ್ನು ಮಾತನಾಡಿಸೋಣ. ನಮಸ್ಕಾರ ಪ್ರದೀಪ್ ಖಂಡೇರಿಯವರೇ. ನಿಮ್ಮ ತಂದೆಯವರಲ್ಲಿ ಮಾತಾಡ್ತಾ ಇದ್ದಂತೆ ಅವರು ಒಂದು ವಿಷಯವನ್ನು ಹೇಳಿದರು. ಏನಂದರೆ, ನೀವು ಹೆಚ್ಚಿನ ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ನಿಮಗೆ ಇಲ್ಲಿಯ ಗ್ರಾಮೀಣ ಪರಿಸರದಲ್ಲಿ ಇಂಥ ಒಂದು ಉದ್ದಿಮೆಯನ್ನು ಮಾಡುವ ಬಗ್ಗೆ ನಿಮಗೂ ಕೂಡ ತುಂಬ ಕನಸಿತ್ತು ಅಂತ ಹೇಳಿ, ಜೊತೆಯಲ್ಲಿ ನಿಮ್ಮ ತಂದೆಯವರೊಂದಿಗೆ ಬೆಂಗಾವಲಾಗಿ ನಿಂತು ಅವರ ಸಾಧನೆಯಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಬೇಕು ಎಂಬಂಥ ಹಂಬಲವು ಕೂಡ ಇತ್ತು ಅಂತ ಹೇಳಿ, ನೀವು ಅಷ್ಟೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಮತ್ತೆ ಈ ತಂದೆಯವರೊಂದಿಗೆ ಈ ಉದ್ದಿಮೆಯಲ್ಲಿ ಸೇರಲಿಕ್ಕೆ ಏನು ಪ್ರೇರಣೆಯಾಯಿತು ಹೇಳ್ಬೋದಾ? ನಾನು ಸಣ್ಣ ಇರುವಾಗಿಂದಲೇ ತಂದೆಯವರಿಗೆ ತೆಂಗಿನಕಾಯಿ ವ್ಯಾಪಾರ ಇತ್ತು. ಹಾಗೆ ಅದರೊಟ್ಟಿಗೆ ನಾವು ಮೊದಲಿಂದಲೇ ನಾನು ಮತ್ತು ನನ್ನ ತಮ್ಮ ಸೇರಿಕೊಂಡು ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ ಆಯಿತು. ಹಾಗೆ ವಿದ್ಯಾಭ್ಯಾಸಲ್ಲಾಗಿ ಒಂದು 6 ತಿಂಗಳು ನಾನು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಹೋಗಿದ್ದೆ ಆಯಿತು. ಅದರ ನಂತರ ನನಗೆ ಅಲ್ಲಿ ಸಹ ನನ್ನ ಮನಸ್ಸು ಇಲ್ಲೇ ಇತ್ತು, ಖಂಡೇರಿಯಲ್ಲೇ. ಹಾಗೆ ಇಲ್ಲೇ ಏನಾದರೂ ಮಾಡಬೇಕು, ಒಂದು 10 ಜನರಿಗೆ ಕೆಲಸ ಕೊಡಬೇಕು, ಮತ್ತು ಏನಾದರೂ ಹೊಸದಾಗಿ ಮಾಡಬೇಕು. ಅದರಲ್ಲೇ ಯಾವುದು ನಮ್ಮ ತೆಂಗಿನಕಾಯಿಯಲ್ಲೇ ಏನಾದರೂ ಹೊಸ ಪ್ರಾಡಕ್ಟ್ಗಳನ್ನು ಮಾಡಬೇಕು ಅಂತೇಳಿ ಒಂದು ಬಯಕೆ ಬಂತು. ಹಾಗೆ ನಾವು ಇಲ್ಲಿಂದ ಬೆಂಗಳೂರಿಂದ ನಾನು ಪುನಃ ಊರಿಗೆ ಬಂದೆ. ಊರಿಗೆ ಬಂದಾಗ ಮೊದಲು ನಾವು ತೆಂಗಿನಕಾಯಿಯನ್ನು ನಮ್ಮ ಹಳೆ ವಿಧಾನ ಅಂದರೆ ಬಿಸಿಲಿಗೆ ಕಡಿದು ಇಟ್ಟು ಕೊಬ್ಬರಿ ಮಾಡ್ತಾ ಇದ್ದೇವೆ ಆಯಿತು. ಅದು ಕೆಲವು ಸಮಯದಲ್ಲಿ ಹವಾಮಾನ ವೈಪರೀತ್ಯಗಳು, ಏನು ಅಕಾಲಿಕ ಮಳೆ, ಇದರಿಂದೆಲ್ಲ ಆಗಿ ನಮಗೆ ಭಾರಿ ಪ್ರಾಬ್ಲಮ್ ಆಗ್ತಾ ಇತ್ತು. ಹಾಗೆ ಅದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಬೇಕು ಅಂತೇಳಿ ನಂತರ ನಾವು ಡ್ರೈಯರ್ ಯೂನಿಟನ್ನು ನೋಡಿದೆವು ಬೇರೆ. ಹಾಗೆ ಅದನ್ನು ನಾವು ಇಲ್ಲಿ ನಮ್ಮ ಒಂದು ಹೊಸ ಇದು ಡ್ರೈಯರ್ ಯೂನಿಟನ್ನು ಸ್ಥಾಪಿಸಿ ಅದರಲ್ಲಿ ನಮಗೆ ಈ ಮಳೆಗಾಲದಲ್ಲಿ ಯಾವ ಕಾಲದಲ್ಲಿಯೂ ಸಹ ಕೊಬ್ಬರಿ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಹಾಗೆ ಪ್ರಾರಂಭದಲ್ಲಿ ನಾವು ಕೊಬ್ಬರಿ ಮಾಡಿ ಅದನ್ನು ನಾವು ಕೇರಳ ಕೆಲವು ಮಿಲ್ಲುಗಳಿಗೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಆಯಿತು. ಹಾಗೆ ನಮ್ಮ ಈ ಕೊರೋನಾ ನಂತರ ಈ ಎಂಥದ್ದು ಕೆಲವರಿಗೆ ಕೊಬ್ಬರಿ ಮಾಡಿ ಇಲ್ಲಿ ಹತ್ತಿರ ಇಲ್ಲಿ ಮಿಲ್ಲಿಲ್ಲ, ಕರ್ನಾಟಕಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಒಂದು ನಮಗೆ ಒಂದು ಇಲ್ಲಿ ಖಂಡೇರಿಯಲ್ಲಿ ಒಂದು ಮಿಲ್ಲು ಮಾಡಿದ್ರೆ ಏನು ಅಂತೇಳಿ ಅಪ್ಪ ಹೇಳಿದರು. ಹಾಗೆ ಆಗೊಂದು ಆತ್ಮನಿರ್ಭರ ಭಾರತ ಅಂತೇಳಿ ಒಂದು ಮೋದಿಯವರ ಇದು ಸ್ವಾವಲಂಬಿ ಭಾರತ ಆಗಬೇಕು ಅಂತೇಳಿ, ಹಾಗೆ ನಾವು ಈ ಕೊಬ್ಬರಿಯನ್ನು ಅದೇ ವರ್ಷ ನಾವು ಒಂದು ಟ್ರೈನಿಂಗ್, 1 ವಾರದ ಟ್ರೈನಿಂಗ್ ಎಲ್ಲ ಪಡೆದುಕೊಂಡು ಕೆಲವು ಮಿಲ್ಲುಗಳನ್ನೆಲ್ಲ ಹೋಗಿದ್ದೇವೆ ಆಯಿತು. ಅಲ್ಲಿ ನೋಡಿ ನಾವು ಕೊಯಂಬತ್ತೂರಿಂದ ಈ ಮೆಷಿನನ್ನು ತಂದು ಈಗ ಯಾವುದು ಹುಡಿಗಳು ಮತ್ತು ಎಣ್ಣೆಯ ಇದನ್ನು ಸಣ್ಣದಾಗಿ ಪ್ರಾರಂಭಿಸಿದೆವು. ಇದನ್ನು ಫಸ್ಟಿಗೆ ಎಡನೀರು ಸ್ವಾಮಿಗಳು ಬಂದು ಇದನ್ನು ಉದ್ಘಾಟನೆ ಮಾಡಿದರು. ಇರಲಿ, ಅಂದರೆ ಈಗ ನಾವು ಇವತ್ತು ಇಲ್ಲಿ ದೀಪ ಆಯಿಲ್ ಮಿಲ್ಲಲ್ಲಿ ಇನ್ನು ನೋಡುವಂತಹ ಘಟಕ ಯಾವುದು? ಇನ್ನು ನಮ್ಮದು ಇದರ ಮೊದಲನ ಇದು ಸ್ಟಾರ್ಟ್ ಆಗುವುದು ಎಲ್ಲಿಂದ ಅಂದರೆ ಪ್ರೊಸೆಸ್ ನಾವು ನೇರ ರೈತರಲ್ಲಿಂದ ನಮ್ಮದೇ ವಾಹನದಲ್ಲಿ ತೆಂಗಿನಕಾಯಿಯನ್ನು ಪರ್ಚೇಸ್ ಮಾಡಿ ತಂದು ಅದನ್ನು ಸಂಸ್ಕರಣೆ ಅಂದರೆ ಒಡೆದು ಒಣಗಿಸಿ ಮತ್ತು ಅದರಲ್ಲಿ ಒಣಗಿದ ಕೊಬ್ಬರಿಗಳಲ್ಲಿ ಉತ್ತಮ ದರ್ಜೆಯ ಕೊಬ್ಬರಿಯನ್ನು ಹೆಕ್ಕಿ ನಾವು ಇಲ್ಲಿಗೆ ತರುವುದು. ಮತ್ತು ಸೆಕೆಂಡ್ ಕ್ವಾಲಿಟಿ ಕೊಬ್ಬರಿಗಳನ್ನೆಲ್ಲ ನಾವು ಅದು ಕೆಲವು ಸೋಪ್ ಆಯಿಲು ಇಂಥ ಘಟಕಗಳಿಗೆ ಹೋಗ್ತದೆ. ನಾವು ಉತ್ತಮ ಕ್ವಾಲಿಟಿಯ ಕೊಬ್ಬರಿಯನ್ನು ಮಾತ್ರ ತಂದು ನಾವು ಎಣ್ಣೆ ಮಾಡ್ತಾ ಇದ್ದೇವೆ. ಈಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ಉತ್ತಮ ಮಟ್ಟದ ಕೊಬ್ಬರಿ ಮತ್ತು ಸಾಮಾನ್ಯ ಮಟ್ಟದ ಕೊಬ್ಬರಿ ಎಂಬುದಾಗಿ ಪ್ರತ್ಯೇಕವಾಗಿ ಅದನ್ನು ವಿಂಗಡೆ ಮಾಡುವಂತಹ ಕೌಶಲ್ಯ ಇರಲಿಕ್ಕಿಲ್ಲ. ಅದನ್ನು ಹೇಗೆ ಮಾಡಲಿಕ್ಕೆ ಆಗುತ್ತೆ? ಹೇಗೆ ಗುರುತಿಸ್ಬೋದು ಒಂದು ಸಾಮಾನ್ಯವಾದಂತಹ ಒಂದು ಕೊಬ್ಬರಿ ಮತ್ತು ಉತ್ತಮ ಗುಣಮಟ್ಟವಿರುವಂತಹ ಒಂದು ಕೊಬ್ಬರಿ ಅಂತ ಹೇಳಿ?
ಕೊಬ್ಬರಿ ಅಂದರೆ ನಿಮಗೆ ಈಗ ಇದು ಯಾರು ಅವರೇ ಮಾಡುವ ಕೊಬ್ಬರಿ ಆದರೆ ಬಿಸಿಲಿನಲ್ಲೇ ಮಾಡುದು. ಯಾರಲ್ಲಿ ಮನೆಯಲ್ಲಿ ಡ್ರೈಯರ್ಗಳು ಅದು ಇದೆಲ್ಲ ಇರುವುದಿಲ್ಲ. ಅಂದರೆ ಒಳ್ಳೆ ಹವಾಮಾನ ಯಾವುದು ಬಿಸಿಲಿದ್ರೆ ನಿಮಗೆ ಕರೆಕ್ಟ್ ಒಂದು 7-8 ದಿವಸದಲ್ಲಿ ಒಳ್ಳೆ ಕೊಬ್ಬರಿ ಬರ್ತದೆ. ಮತ್ತು ಈ ಮೊಳಕೆ ಬಂದ ಕೆಲವು ಕಾಯಿಗಳಿರ್ತದೆ, ಅದರ ಕೊಬ್ಬರಿ ಎಲ್ಲ ಎಣ್ಣೆಗೆ ಅಷ್ಟು ಯೋಗ್ಯ ಅಲ್ಲ. ಮತ್ತು ಹೇಗಾದರೂ ಒಂದು ಅಟ್ಟದಲ್ಲಿ ಹಾಕಿದ ಕಾಯಿ ಆದರೆ ಒಂದು ಎವರೇಜ್ 100 ಕಾಯಿಗೆ ಒಂದು 5 ಕಾಯಿ ಹಾಳು ಎಲ್ಲ ಹೋಗ್ತದೆ, ಅದು ಸಹ ಯೋಗ್ಯ ಅಲ್ಲ. ಒಳ್ಳೆ ಬಿಳಿ ಕಲರ್ ಕಾಣುವಂಥ ಕೊಬ್ಬರಿಯನ್ನು ಎಡಿಬಲ್ ಕೊಬ್ಬರಿ ಅಂತ ಹೇಳ್ತೇವೆ, ಅದನ್ನು ನಾವು ಎಣ್ಣೆಗೆ ಯೂಸ್ ಮಾಡ್ತೇವೆ. ಮಿತ್ರರೇ, ನಾವೀಗ ತೆಂಗಿನಕಾಯಿಯಿಂದ ಕೊಬ್ಬರಿ ರೂಪಾಂತರಗೊಳ್ಳುವ ಬಗ್ಗೆ ಒಂದಿನ ಘಟಕಕ್ಕೆ ನಾವು ಹೋಗಲಿಕ್ಕಿದೆ. ಬನ್ನಿ, ನಾವು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಮತ್ತೆ ನಾವು ಪ್ರದೀಪರೊಂದಿಗೆ ಅಲ್ಲಿ ಭೇಟಿಯಾಗೋಣ. ಮಿತ್ರರೇ, ಇದೀಗ ದೀಪಾ ಆಯಿಲ್ ಮಿಲ್ಲಿನ ಪ್ರದೀಪ್ ಎಂಟರ್ಪ್ರೈಸಸ್ ಆ ಘಟಕಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಕಾಯಿ ರೂಪದಲ್ಲಿರುವಂಥ ತೆಂಗಿನಕಾಯಿ ಒಣಗಿ ಕೊಬ್ಬರಿಯಾಗುವ ಈ ಪ್ರೊಸೆಸಿಂಗ್ ಎಂದರೆ ಸಂಸ್ಕರಣಾ ಘಟಕ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎಂಬುದಾಗಿ ತಿಳಿಯಲು ಹೆಚ್ಚಿನ ಮಾಹಿತಿಗಾಗಿ ಮತ್ತೊಮ್ಮೆ ನಾವು ಪ್ರದೀಪ್ ಖಂಡೇರಿಯವರಲ್ಲಿ ಮಾತನಾಡೋಣ. ಪ್ರದೀಪ್ ರವರೇ, ಇಲ್ಲಿ ಬಿಳಿ ಕೊಬ್ಬರಿನೂ ಒಂದೆಡೆ ಕಾಣ್ತಾ ಇದ್ದೇವೆ, ಇಲ್ಲಿ ತೆಂಗಿನಕಾಯಿಯನ್ನು ಕೂಡ ಕಾಣ್ತಾ ಇದ್ದೇವೆ. ಈ ಘಟಕದಲ್ಲಿ ಆಗುವಂತಹ ಕಾರ್ಯಚಟುವಟಿಕೆಗಳು ಏನು ಅನ್ನೋದನ್ನು ತಿಳಿಸ್ತೀರಾ? ಇದು ನಾವು ನೇರವಾಗಿ ಇದು ರೈತರಿಂದ ತೆಂಗಿನಕಾಯಿಯನ್ನು ಅವರ ಮನೆಯಲ್ಲಿ ತೂಕ ಮಾಡಿ ಲೆಕ್ಕ ಮಾಡಿ ತಂದು ಇಲ್ಲಿ ನಾವು ಅನ್ಲೋಡ್ ಮಾಡಿರ್ತೇವೆ. ಈ ತೆಂಗಿನಕಾಯಿ ನಮಗೆ ಒಂದು ದಿವಸಕ್ಕೆ ಒಂದು ಡ್ರೈಯರಿಗೆ 4 ಟನ್ ಅಂದರೆ ಸಾಧಾರಣ 8,000 ಕಾಯಿಗಳಷ್ಟು ಒಂದು ದಿನಕ್ಕೆ ಬೇಕಾಗ್ತದೆ. ಇಂಥ ನಮ್ಮದು 2 ಡ್ರೈಯರ್ಗಳುಂಟು. ಹಾಗೆ ಒಟ್ಟು ನಮ್ಮಲ್ಲಿ ಇಲ್ಲಿಯ ಖಂಡೇರಿಯಲ್ಲಿ ಒಂದು 16,000-20,000 ತೆಂಗಿನಕಾಯಿ ಸಂಸ್ಕರಿಸುವ ಘಟಕ ಇದು ಉಂಟು, ನಮಗೆ ವ್ಯವಸ್ಥೆ ಉಂಟು. ನಾವು ಅದೇ ತೆಂಗಿನಕಾಯಿಯನ್ನು ಪರ್ಚೇಸ್ ಮಾಡಿ ತಂದು ಬೆಳಿಗ್ಗೆ ಎಲ್ಲರೂ ಅಂಥದ್ದು ತೆಂಗಿನಕಾಯಿಯನ್ನು ಕಡಿತಾರೆ. ತೆಂಗಿನಕಾಯಿ ಕಡಿದ ನಂತರ ಅದನ್ನು 2 ರೂಮ್ ಟೈಪ್ ಇದು ಇರ್ತದೆ, ಅದರಲ್ಲಿ ನಾವು ಅಲ್ಲಿಗೆ ಸುರಿತೇವೆ. ಅದಕ್ಕೆ ಹಿಂಬದಿಯಿಂದ ಮತ್ತು ಬೆಂಕಿಯ ಮೂಲಕ ಬಿಸಿ ಗಾಳಿಯನ್ನು ಬ್ಲೋವರ್ ಮೂಲಕ ಈ ರೂಮಿಗೆ ತಂದು ಒಂದು ಟೆಂಪರೇಚರ್ ಸಾಧಾರಣ ಒಂದು 12 ಗಂಟೆ ಕಂಟಿನ್ಯೂಸ್ 12 ಗಂಟೆ ಒಂದು 70 ಡಿಗ್ರಿ ಸೆಲ್ಸಿಯಸ್ ಬರುವಷ್ಟು ಟೆಂಪರೇಚರನ್ನು ಇದು ಮೇಂಟೈನ್ ಮಾಡ್ತೇವೆ. ನಮ್ಮ ಈ ಡ್ರೈಯರ್ಗೆ ಮೇಯ್ನ್ ಇದಕ್ಕೆ ಬೆಂಕಿ ಬೇಕಾಗ್ತದೆ. ಅದಕ್ಕೆ ನಾವು ಇದರ ಗೆರಟೆ ಮತ್ತು ಕಟ್ಟಿಗೆಯನ್ನು ಯೂಸ್ ಮಾಡಿಕೊಂಡು ಬೆಂಕಿಗೆ ಇದು ಮಾಡ್ತೇವೆ. ಇಂಧನವಾಗಿ ನೀವು ಕಟ್ಟಿಗೆ ಮತ್ತು ಗೆರಟೆಯನ್ನು ಯೂಸ್ ಮಾಡ್ತೇವೆ. ಇದು ಕಂಟಿನ್ಯೂಸ್ 12 ಗಂಟೆ ನೀವು ಬೆಂಕಿ ಹಾಕಬೇಕಾಗ್ತದೆ. ಮರು ದಿವಸ ನಿಮಗೆ ಅದು ಎಳಕಿಸ್ಲಿಕ್ಕೆ ರೆಡಿ ಆಗ್ತದೆ. ಮತ್ತು ಅವತ್ತು ಪುನಃ ಬೆಂಕಿ ಹಾಕಿದರೆ ಮಾರನೇ ದಿವಸ ನಿಮಗೆ ಅದನ್ನು ಸೇಲ್ ಮಾಡ್ಬೋದು. ಹಾಗೆ ಇದು ಸಾಮಾನ್ಯ ಯಾವ ಉಷ್ಣತೆ ತನಕ ಈ ತೆಂಗಿನಕಾಯಿ ಇದ್ದದ್ದು ಕೊಬ್ಬರಿ ಆಗಬೇಕು ಅಂದರೆ ಎಷ್ಟು ಉಷ್ಣದಲ್ಲಿ ಅದು ನಿಮಗೆ ಬಿಸಿಲಿನಲ್ಲಿ ಆದರೆ ಒಂದು 3 ದಿವಸ ಬಿಸಿಲಿಗೆ ಗೆರಟೆಯಿಂದ ಎಬ್ಬಿಸ್ಲಿಕ್ಕೆ ಆಗ್ತದೆ. ನಮ್ಮ ಡ್ರೈಯರ್ನಲ್ಲಿ ಆಗುವಾಗ 12 ಗಂಟೆಯಲ್ಲಿ ಅದು ಕೊಬ್ಬರಿ ಆಗ್ತದೆ. ಕೊಬ್ಬರಿ ಅಂದರೆ ಎಳಕಿಸ್ಲಿಕ್ಕೆ ಆಗ್ತದೆ. ಅದೀಗ ನಿಮಗೆ ಕಾಣ್ತಾ ಉಂಟು. ಇದು ನಿನ್ನೆ ಕಡ್ದಂಥ ಕೊಬ್ಬರಿ ಇವತ್ತಿಗೆ ಎಳಕಿಸಿ ಆಯಿತು. ಇದು ಇವತ್ತೀಗ ಇನ್ನೊಂದು 5-6 ಗಂಟೆ ಇದಕ್ಕೆ ಪುನಃ ಹೀಟ್ ಕೊಟ್ಟರೆ ಎಲ್ಲರೂ ಇದನ್ನು ಈಗ ನಾವು ಈಗ ಬೇಸಿಗೆಗಳಲ್ಲಿ ಬಿಸಿಲಿಗೆ ಹಾಕ್ತೇವೆ. ಡೈರೆಕ್ಟ್ ಕೊಬ್ಬರಿ ಮಾರುವ ಹಂತಕ್ಕೆ ಅಲ್ಲ ಎಣ್ಣೆ ತೆಗೆಯುವ ಹಂತಕ್ಕೆ ಬರ್ತದೆ ಇದು. ಇದಕ್ಕೆ ಮುಖ್ಯವಾಗಿ ನೀವು ಏನು ಇಂಧನ ಅಂತ ಹೇಳಿದ್ರೆ ನೀವು ಗೆರಟೆ ಮತ್ತು ಹೊರಗಿನ ಕಟ್ಟಿಗೆ. ಹೀಗೆ ಸಾಮಾನ್ಯ ಅಂದರೆ ಒಂದು ಏನು ಈ ಬಾಯ್ಲರ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ, ಐ ಮೀನ್ ಈ ಫರ್ನೇಸ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಇದು ಒಂದು ದಿನಕ್ಕೆ 1.5 ಟನ್ ಕಟ್ಟಿಗೆ ಬೇಕಾಗ್ತದೆ. ಅದಲ್ಲದೆ ಈ ಗೆರಟೆ ಮತ್ತೆ ಎಲ್ಲಿಯಾದರೂ ನಮಗೆ ವಿದ್ಯುತ್ ಶಕ್ತಿಯದ್ದು ಪ್ರಾಬ್ಲಮ್ ಇದ್ದರೆ ನಮಗೆ ಜನರೇಟರ್ ವ್ಯವಸ್ಥೆ ಸಹ ಬೇಕಾಗ್ತದೆ. ಇದು ಕಂಟಿನ್ಯೂಸ್ ಪ್ರೊಸೆಸ್. ಅದು ಇಲ್ಲದಿದ್ದರೆ ನಿಮಗೆ ಅದು ಕಡ್ದ ಕಾಯಿ ಹಾಳಾಗುವ ಇದು ಚಾನ್ಸಸ್ ಉಂಟು. ಈ ಡ್ರೈಯರ್ ಕೆಲಸ ಮಾಡೋ ಬಗ್ಗೆ ಅದರ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಹೇಗೆ ಇದು 12 ಫೀಟ್ ಉದ್ದ ಮತ್ತು 9 ಫೀಟ್ ಅಗಲದ ರೂಮ್ ಇದು. ಇದಕ್ಕೆ ನಾವು ಈ ಶಟರ್ ಟೈಪ್ನದೊಂದು ಇದಿರ್ತದೆ. ಸಾಧಾರಣ 4.5 ಫೀಟ್ನಷ್ಟು ಎತ್ತರಕ್ಕೆ ನಾವು ತೆಂಗಿನಕಾಯಿಯನ್ನು ಕಡ್ದು ಹಾಕಿ ಮೇಲೆ ಅದನ್ನು ಕವುಚಿ ಇಡ್ತೇವೆ ನಾವು ತೆಂಗಿನಕಾಯಿಯನ್ನು. ಇದೀಗ ಇವತ್ತು ಕಡ್ದ ಕಾಯಿ ಈಗ ಇಟ್ಟು ಬೆಳಿಗ್ಗೆ ಒಂದು 11 ಗಂಟೆಗೂ ಇದು ಕಡ್ದಾಗಿದೆ. ಇನ್ನು ಕಂಟಿನ್ಯೂಸ್ ರಾತ್ರಿ 11 ಗಂಟೆ ತನಕ ಬೆಂಕಿ ಹಾಕ್ತೇವೆ. ನಾಳೆಗೆ ಇದನ್ನು ಎಳಕಿಸುವ ಸ್ಥಿತಿಗೆ ಬಂದಿರ್ತದೆ ಇದು. ಇದರಲ್ಲಿ ಈಗ ಈ ಲೆವೆಲ್ಗೆ ಮಾಡುವಾಗ ಸಾಧಾರಣ 8,000 ಕಾಯಿಯಷ್ಟು
ಕಾಯಿ ಇದಾಗಿರ್ತದೆ. ಸಾಮಾನ್ಯ 8,000 ಕಾಯಿಗಳಷ್ಟು ಇದರಲ್ಲಿ ಹಾಕಬಹುದು ಈ ಡ್ರೈಯರ್ನಲ್ಲಿ. ಹೌದು. ಸುಮಾರು 12 ಗಂಟೆಗಳಷ್ಟು ಕಾಲ ಇದನ್ನು ಹೌದು. ಕಾಯಿಸಬೇಕಾಗ್ತದೆ ಅಲ್ವಾ? ಇದು ಇವತ್ತು ಇಲ್ಲಿಗೆ ಕಡಿದ್ರೆ ನಾಳೆ ಮತ್ತೊಂದು ಈ ರೂಮಿಗೆ ಕಡಿಯುವುದು, ಹಾಗೆ ಕಂಟಿನ್ಯೂಸ್ ಪ್ರೊಸೆಸ್ ಇದು. ಇದೀಗ ಇದು ನಿನ್ನೆ ಕಡ್ದಂಥ ಕಾಯಿ. ಇಲ್ಲಿ ಈಗ ಏನು ಈ ಡ್ರೈಯರ್ ಇಂದ ನಮಗೆ ಏನು ನೀವು ಹೇಳಿದ್ರಿ ಇಂಧನವಾಗಿ ಇರುವಲು ಮತ್ತು ಇದನ್ನು ಉಪಯೋಗಿಸ್ತೀರಿ, ಕಟ್ಟಿಗೆ ಮತ್ತು ಏನು ಗೆರಟೆಯನ್ನು ಉಪಯೋಗಿಸ್ತೀರಿ ಅಂತ ಹೇಳಿ. ಇಲ್ಲಿ ತ್ಯಾಜ್ಯ ವಸ್ತುವಾಗಿ ಆಗುವಂತಹ ಏನು ಬೂದಿ ಏನಿದೆ ಅದನ್ನು ನೀವು ಯಾವ ರೀತಿಯಲ್ಲಿ ಅದನ್ನು ಮರುಬಳಕೆ ಹೇಗೆ ಮಾಡ್ತೀರಿ? ನಾವೀಗ ಕೃಷಿ ತೋಟಕ್ಕೆ ಇದನ್ನು ಯೂಸ್ ನೀವಾಗಿ ಉಪಯೋಗಿಸ್ತೀರಾ ಅಲ್ಲ ಹೊರಗಡೆ ಕೂಡ ಅದನ್ನು ಸೇಲ್ ಮಾಡ್ತೀರಾ? ಇಲ್ಲ, ಕೆಲವರು ತಗೊಂಡು ಹೋಗ್ತಾರೆ, ಆದರೆ ಅದು ನಮ್ಮ ತೋಟಕ್ಕೆ ಸಾಕಾಗ್ತದೆ ಅಷ್ಟೇ. ಹೌದು. ನಾವು ಬೇಸಿಗೆ ಕಾಲ ಆದ್ರಿಂದ ಈ ಎಳಕಿಸಿದ ಕೊಬ್ಬರಿಯನ್ನು ನಾವು ಡೈರೆಕ್ಟ್ ಸನ್ ಡ್ರೈಗೆ ಹಾಕ್ತೇವೆ. ಅಲ್ಲಿ ಮತ್ತೆ ಅದನ್ನು ನಾವು ಪುನಃ ಕ್ವಾಲಿಟಿ ಇದು ಮಾಡಿ ಒಳ್ಳೆ ಕ್ವಾಲಿಟಿ ಕೊಬ್ಬರಿಯನ್ನು ನಾವು ಇಲ್ಲಿ ಕಟ್ಟಿಂಗ್ ಮಿಷನ್ ಉಂಟು, ಕೊಪ್ಪರ ಕಟ್ಟರ್ ಅಂತೇಳಿ, ಆ ಕಟ್ಟಿಂಗ್ ಮಿಷನ್ಗೆ ಹಾಕಿ ಅಲ್ಲಿ ಅದು ದೊಡ್ಡ ಕೊಬ್ಬರಿ ಇದ್ದದ್ದು ಪೀಸ್ ಆಗ್ತದೆ. ಅದನ್ನು ನಾವು ನೆಕ್ಸ್ಟ್ ಗಾಣಕ್ಕೆ ಹಾಕುವಂತ ಕಾರ್ಯ. ಅಂದ್ರೆ ಒಂದು ಸಣ್ಣ ಮಟ್ಟಿನ ಒಂದು ಕ್ರಷರ್ ಅಂತ ಹೇಳ್ಬೋದು. ಆ ಕ್ರಷರ್ ಇಡೀ ದೊಡ್ಡದಾದಂತಹ ಕೊಬ್ಬರಿ ಇದನ್ನು ಸಣ್ಣ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡ್ಲಿಕ್ಕೆ ಆಗ್ತದೆ. ಅದನ್ನೇ ಮತ್ತೆ ನೀವು ಗಾಣಕ್ಕೆ ನಾವು ಆ ಕ್ರಷರ್ ಬಳಿ ಹೋಗಿ ಹೆಚ್ಚಿನ ಮಾಹಿತಿ ಇಲ್ಲಿ ಆಗಲಿಲ್ಲ. ನಾವು ಅಲ್ಲಿ ಎಳಕಿಸಿ ಗೆರಟೆಯಿಂದ ಬೇರ್ಪಡಿಸಿದ ಕೊಬ್ಬರಿಯನ್ನು ತಂದು ನಾವೀಗ ಬೇಸಿಗೆ ಕಾಲ ಆದ್ರಿಂದ ಸನ್ ಡ್ರೈಗೆ ಹಾಕ್ತಿದ್ದೇವೆ. ಇದರಲ್ಲಿ ಇನ್ನೂ ಏನು ಮಾಡ್ತಾರೆ ಅಂದರೆ ಪುನಃ ಒಳ್ಳೆ ಕ್ವಾಲಿಟಿ ಎಡಿಬಲ್ ಕ್ವಾಲಿಟಿ ಕೊಬ್ಬರಿ, ಅಂದರೆ ಒಳ್ಳೆ ಒಳಗಡೆ ವೈಟ್ ಇದ್ದು ಮತ್ತು ಇದು ಒಳ್ಳೆ ಒಣಗಿದ್ರೆ ಕಡಕ್ ಅಂತ ಸೌಂಡ್ ಬರುತ್ತೆ. ಹೌದು. ಇದನ್ನು ತಗೊಂಡು ಹೋಗಿ ನಾವಿನ್ನು ಕ್ರಷರಿಗೆ ಹಾಕ್ತೇವೆ. ಅಲ್ಲಿ ಅದು ಸಣ್ಣ ಸಣ್ಣ ತುಂಡಾಗಿ ಆಗ್ತದೆ. ಅಲ್ಲಿಂದ ನೆಕ್ಸ್ಟ್ ಗಾಣಕ್ಕೆ ಹೋಗ್ತೀವಿ. ಇದನ್ನೆಲ್ಲ ನೀವು ಮ್ಯಾನ್ಯಲ್ ಆಗಿ ಮಾಡಬೇಕಾಗುತ್ತೆ. ಇಲ್ಲಿಯ ಪ್ರೊಸೆಸ್ ಎಲ್ಲ ಮ್ಯಾನ್ಯಲ್ ಆಗಿ. ನಿಮ್ಮ ಈ ಇಡೀ ಯೂನಿಟ್ ಅಲ್ಲಿ ಸಾಮಾನ್ಯ ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿ ನಾವೀಗ ನಮ್ಮ ಫುಲ್ ವರ್ಕ್ ಆದ್ರೆ ಒಂದು 20 ಜನ ಬೇಕಾಗ್ತದೆ. ಈಗ ಒಂದು ಈ ವರ್ಷದಿಂದ ಎಂಥದ್ದು ಸ್ವಲ್ಪ ಹವಾಮಾನ ವೈಪರೀತ್ಯ ಅಂತ ಗೊತ್ತಿಲ್ಲ, ಬೆಳೆ ಎಲ್ಲ ಕಡಿಮೆ ಆಗೋದ್ರಿಂದ ನಮಗೆ ಸ್ವಲ್ಪ ತೆಂಗಿನಕಾಯಿ ಸಿಗುದು ಸಹ ಭಾರಿ ಕಡಿಮೆ ಆಗಿದೆ. ಹಾಗೆ ಒಂದು ಡ್ರೈಯರ್ ಮಾತ್ರ ಚಾಲು ಅಲ್ಲಿದೆ. ಈಗ ಒಂದು 8 ಜನ ಕೆಲಸಕ್ಕೆ ಇಲ್ಲಿದ್ದಾರೆ. ಅವರೆಲ್ಲ ಸ್ಥಳೀಯರು. ಬನ್ನಿ ನಾವು ಕ್ರಷರ್ ಹೇಗೆ ಕೆಲಸ ಮಾಡ್ತೇವೆ ಅಂತ ಹೇಳಿ ಹೆಚ್ಚಿನ ಮಾಹಿತಿ ತಿಳಿಯೋಣ. ನೀವು ಕ್ರಷರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸಾಮಾನ್ಯ 1 ಟನ್ ಅಷ್ಟು ಕೊಬ್ಬರಿಯನ್ನು ಇದು ಕೃಷಿ ಮಾಡಬೇಕಿದ್ರೆ ಎಷ್ಟು ಸಮಯ ಹಿಡಿಬಹುದು ಇದಕ್ಕೆ? ಇದು ಈಗ ನಮಗೆ ಒಂದು ಗಾಣಕ್ಕೆ ದಿನಕ್ಕೆ 300 kg ಕೊಬ್ಬರಿ ಬೇಕು. 300 kg ಕೊಬ್ಬರಿ ಸಾಧಾರಣ ಒಂದು 3/4 ಗಂಟೆಯಲ್ಲಿ ಇದರಲ್ಲಿ ಕೃಷಿ ಮಾಡ್ಲಿಕ್ಕೆ ಆಗುತ್ತೆ. ಆದರೆ ಇದಕ್ಕೆ ಬೇಕಾಗಿ ವಿದ್ಯುತ್ ಶಕ್ತಿಯನ್ನು ನಾವು ಅವಲಂಬಿಸಬೇಕು. ಹೌದು. ಮತ್ತೆ ಕೆಲವು ಮಿಷನರಿಗಳು ಮಾತ್ರ ನಮ್ಮ ಇದಕ್ಕೆ ಬೇಕಾಗ್ತದೆ. ಮಳೆಗಾಲದಲ್ಲಿ ನಮಗೆ ಇಡೀ ಸೌದೆ ಬರುವಾಗ ಅದನ್ನು ಸೀಳಿ ಕೊಡಬೇಕಾಗ್ತದೆ. ಹಾಗೆ ಬೇಕಾಗಿ ನಾವೊಂದು ಸೌದೆ ಸೀಳುವ ಮೆಷಿನ್ ಅನ್ನು ಸಹ ನಾವೇ ತಗೊಂಡಿದ್ದೇವೆ. ಇದು ಪ್ರದೀಪರವರೇ, ನಾವೀಗ ಅಲ್ಲಿಂದ ಕ್ರಷರ್ನಿಂದ ನಾವು ಇಲ್ಲಿ ಹೊಸ ಘಟಕಕ್ಕೆ ಬಂದಿದ್ದೇವೆ. ಆಕ್ಚುಲಿ ಈ ಯೂನಿಟ್ ಅಲ್ಲಿ ನಡೆಯುವಂತಹ ಕೆಲಸ ಏನು ಅಂತ ಹೇಳ್ಬೋದಾ? ಇದರಲ್ಲಿ ನಾವು ಅಲ್ಲಿಂದ ಹುಡಿ ಮಾಡಿ ತಂದಂತಹ ಕೊಬ್ಬರಿಯನ್ನು ಗಾಣಕ್ಕೆ ಹಾಕುವ ಮೂಲಕ ಎಣ್ಣೆ ತೆಗಿತೇವೆ. ಅದ ನಂತರ ಕೆಲವು ಈ ಯಾವುದು ಧಾನ್ಯಗಳಿಂದ ನಾವು ಹುಡಿಗಳನ್ನು ಸಹ ಮಾಡುವಂತಹ ಘಟಕ ಇದು. 2 ಅಂದರೆ ಎಣ್ಣೆ ತಯಾರಿ ಮತ್ತು ಇದು ಏನು ಫ್ಲೋರ್ ಮಿಲ್ ಎರಡು ಕೂಡ. ಸಾಮಾನ್ಯವಾಗಿ ನೀವೇ ಈ ಘಟಕವನ್ನು ನೋಡ್ತೀರೋ ಹೇಗೆ? ಅಲ್ಲ ತಂದೆಯವರು ನೋಡೋದು, ಯಾರು ನೋಡ್ತಾ ಇದ್ದಾರೆ? ಇಲ್ಲಿ ಈಗ ನಮ್ಮದು 2 ಘಟಕಗಳು ಉಂಟು. ಒಂದು ಇಲ್ಲಿ ಮತ್ತೊಂದು ನಮ್ಮ ಪುತ್ತೂರು ಸುಳ್ಯ ರೋಡ್ನ ಮಧ್ಯೆ ಮಡ್ಯಂಗಳ ಅಂತ ಹೇಳಿ, ಅಲ್ಲಿ ಹೆಚ್ಚಾಗಿ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಅಲ್ಲಿಯೇ ಯೂನಿಟ್ ಅನ್ನು ನೋಡ್ತಾರೆ. ಇಲ್ಲಿ ನನ್ನ ಹೆಂಡತಿ ಸೌಮ್ಯ ನೋಡ್ತಾರೆ. ಇದರ ಬಗ್ಗೆ ಎಣ್ಣೆ ತೆಗೆಯುವುದರ ಬಗ್ಗೆ ದೀಪ್ತಿ, ನನ್ನ ತಮ್ಮನ ಹೆಂಡತಿ, ಅವಳು ಅದರ ಬಗ್ಗೆ ಮಾಹಿತಿ. ಓಕೆ, ದೀಪ್ತಿ ಮತ್ತು ಸೌಮ್ಯರವರಿಗೆ ಸ್ವಾಗತ. ಓಕೆ, ಈ ಯೂನಿಟ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ? ಕೊಡ್ಬೋದು ಸರ್. ಈಗ ನಾವು ಅಲ್ಲಿಂದ ಕ್ವಾಲಿಟಿ ಕೊಬ್ಬರಿಯನ್ನು ಆರಿಸಿ ಪಿಕ್ ಮಾಡಿ ತಂದ ನಂತರ ಇಲ್ಲಿ ಎಣ್ಣೆ ಮಾಡುವ ಪ್ರೊಸೆಸ್ ನಡೀತದೆ. ಅಲ್ಲಿಂದ ಎಂತ ಎಡಿಬಲ್ ಅಂದ್ರೆ ಆಯಿಲಿಗೆ ಆಗುವಂತ ಕೊಬ್ಬರಿಯನ್ನು ತರ್ತೇವಲ್ಲ, ಅದನ್ನ ಇಲ್ಲಿ ತಂದು ಕ್ರಷರ್ ಮಾಡಿಯೇ ತರ್ತಾರೆ. ಇಲ್ಲಿ ತಂದು ಇದು ನಮ್ಮ ಗಾಣ, ಅವ್ರು ಆಗವೇ ತಿಳಿಸಿದ ಹಾಗೆ ಕೊಯಂಬತ್ತೂರಿಂದ ಸ್ಟಾರ್ಟ್ ಮಾಡಿದ ಗಾಣ ಇದು. ಇದರ ವಿಶೇಷತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟಿಗೆ ಇದೆಂತ ಅಂತ ಹೇಳಿದ್ರೆ, ನಿಮಗೆ ನಾರ್ಮಲ್ ಗಾಣ ಎಂತ ಎಕ್ಸ್ಪೆಲ್ಲರ್ ಮತ್ತೆ ಈಚೆ ಗಾಣ ಬರ್ತದೆ, ಮರದ ಗಾಣ.
ಇದರಲ್ಲಿ ಎಂತ ವ್ಯತ್ಯಾಸ, ಎಕ್ಸ್ಪೆಲ್ಲರಲ್ಲಿ ಆದರೆ ಆಯಿಲ್ ಹೀಟ್ ಆಗ್ತದೆ, ಓ ಈ ಗಾಣದಲ್ಲಿ ಅದಾಗುದಿಲ್ಲ. ಮೇನ್ಲಿ ಈ ಗಾಣ ನಾವು ಎಂತ ಹೇಳಿ ಮಾಡಿಸಿರುದು, ಅಂದರೆ ಎಲ್ಲದಕ್ಕೆ ಕೂಡ RPM ಇರ್ತದೆ, ರನ್ನಿಂಗ್ ಸ್ಪೀಡ್. ಅದು ಕಮ್ಮಿ ಆದಾಗೆ ಆಯಿಲ್ ಹೀಟ್ ಆಗೋದು ಕೂಡ ಕಮ್ಮಿ ಆಗ್ತದೆ. ಆಯಿಲ್ ಹೀಟ್ ಜಾಸ್ತಿ ಆದಾಗ ಆಯಿಲಲ್ಲಿ ಇರುವಂಥ ಎಂಥ ಪೌಷ್ಟಿಕಾಂಶಗಳೆಲ್ಲ ಕಮ್ಮಿ ಆಗ್ತದೆ. ಆ ಕಾರಣಕ್ಕೋಸ್ಕರ ನಾವು ಈ ಗಾಣವನ್ನು ಸ್ಪೆಷಲೈಸ್ ಮಾಡಿ ಮಾಡಿಸಿರುವುದು. ಇದರಲ್ಲಿ ಅಲ್ಲಿ ಹುಡಿ ಮಾಡಿ ತಂದ ಕೊಬ್ಬರಿಯನ್ನು 25 kg ಒಂದು ಟ್ರಿಪ್ ಆಗಬೇಕಿದ್ರೆ, ಏಕಕಾಲದಲ್ಲಿ 25 kg ಏಕಕಾಲ ಅಂತ ಹೇಳಿದ್ರೆ ಅದು ಕೊಬ್ಬರಿಯನ್ನು ಇದರಲ್ಲಿ ಹಾಕಿ ಹೌದೌದು ಮಾಡ್ತೇವೆ. ಅಂದ್ರೆ ಮೇನ್ಲಿ ಈಗ ಒಮ್ಮೆಲೆ 25 kg ಹಾಕುದಿಲ್ಲ, ನಾವು ಸರ್ಟೈನ್ ಅಮೌಂಟ್ ಅಲ್ಲಿ ಹಾಕ್ತಾ ಬರ್ತೇವೆ. ಅಂದ್ರೆ ಒಂದು ಟ್ರಿಪ್ಪಿಗೆ 25 kg ಬೇಕಾಗ್ತದೆ. ಮತ್ತೆ 3/4 ಗಂಟೆ ಟೈಮ್ ಬೇಕಾಗ್ತದೆ, ಸಾಮಾನ್ಯ 3/4 ಗಂಟೆ ಟೈಮ್ ಬೇಕಾಗ್ತದೆ. 25 ಕಿಲೋ ಕೊಬ್ಬರಿಯಿಂದ ಹೌದೌದು ಎಣ್ಣೆ ಪಡಲಿಕ್ಕೆ ಸಾಧ್ಯ. ಹೌದು. ಸಾಮಾನ್ಯ ಈಗ ನೀವು 25 kg ಕೊಬ್ಬರಿಯನ್ನು ಇದರಲ್ಲಿ ಹಾಕಿದರೆ ಎಷ್ಟು ಕೆಜಿ ಅಥವಾ ಎಷ್ಟು 60% ಹಾಗೆ ಬರ್ತದೆ. 60%, ಅದರ 60% ಎಣ್ಣೆ ಬರ್ತದೆ. ಹೌದು. ಬಾಕಿ ಉಳಿದ ಸುಮಾರು 35% ಹಿಂಡಿ ಬರ್ತದೆ. ಹಿಂಡಿ ಬರ್ತದೆ. ಮತ್ತೆ ಉಳಿದ 5% ವೇಸ್ಟೇಜ್ ಆಗಿ ಹೋಗ್ತದೆ. ಸರಿ. ಮತ್ತೆ ಇದಕ್ಕೆ ಬೇಕಾಗಿ ಯಾವುದಾದ್ರೂ ಈಗ ನೀವು ಇದನ್ನು ಶುದ್ಧೀಕರಿಸುವಂತಹ ಸಂದರ್ಭದಲ್ಲಿ ಈ ನಮಗೆ ಸಂಸ್ಕರಿಸಿದಂತಹ ಎಣ್ಣೆ ಇಲ್ಲಿ ಆಕ್ಚುಲಿ ಈ ಗಾಣದಿಂದ ಕೊಬ್ಬರಿಯನ್ನು ಕೃಷಿ ಮಾಡಿ ಇದರಿಂದ ಎಣ್ಣೆ ತೆಗಿತಾ ಇರುವಾಗ ಸಿಗುವಂತಹ ಎಣ್ಣೆ ಅದು ಶುದ್ಧೀಕರಿಸಲ್ಪಟ್ಟಿರುವುದಿಲ್ಲ ಅಲ್ವಾ? ಅದನ್ನು ನೀವು ಹೇಗೆ ಶುದ್ಧೀಕರಿಸ್ತೀರಿ? ಇದರಿಂದ ತೆಗೆದ ನಂತರ ನಾವು ಬ್ಯಾರಲ್ಗಳಲ್ಲಿ ಸ್ಟೋರ್ ಮಾಡ್ತೇವೆ. ಅದು 10 days ಬೇಕು. 10 days ಫಿಲ್ಟರ್ಗೆ ಬಿಡ್ತೇವೆ. ಅಲ್ಲಿ ಬೇರೆ ಎಂತ ನಾವು ಯೂಸ್ ಮಾಡುದಾಗ್ಲಿ ಕೆಮಿಕಲ್ ಏನು ಯೂಸ್ ಮಾಡುದಿಲ್ಲ. 10 days ಬ್ಯಾರಲ್ ಅಲ್ಲಿ ಇಟ್ಟ ಮೇಲೆ ಆ ಕೆಳಗಿನ ಪದರ ಅಂದಿರ್ತದೆ ಯಾವ್ದು ಇಲ್ಲಿ ಉಳ್ದ ಅದೆಲ್ಲ ಸೆಡಿಮೆಂಟ್ ಆದ ನಂತರ ಮೇಲ್ನ ಇದನ್ನು ಬಾಟಲ್ಗಳಲ್ಲಿ ಫಿಲ್ ಮಾಡಿ ಮಾರುಕಟ್ಟೆಗೆ ಕೊಡ್ತೇವೆ. ಇದು ನೀವು ಹೇಳಿದರೆ ಇದರ ಏನು ಉಷ್ಣಾಂಶ ಹೆಚ್ಚಿಗೆ ಆಗದಂತೆ ಇದು ತಡೀತದೆ. ಹೌದೌದು. ಈಗ ನೀವು ಬ್ಯಾರಲ್ ಎಲ್ಲಿ ಎಣ್ಣೆಯನ್ನು ಶೇಖರಿಸಿಡ್ತೀರಲ್ಲ, ಆ ಸಂದರ್ಭದಲ್ಲಿ ಉಷ್ಣಾಂಶ ಹೆಚ್ಚು ಕಡಿಮೆ ಆಗುವಂತಹ ಏನಾದ್ರು ಸಾಧ್ಯತೆ ಇದೆ? ಇಲ್ಲ. ಆದ್ರೆ ನಾವು ಎಂತ ಏರ್ ಟೈಟ್ ಅಂತ ಹೇಳ್ತೇವಲ್ಲ ಅಂತದ್ರಲ್ಲಿ ಸ್ಟೋರ್ ಮಾಡ್ತೇವೆ. ಮಾಯಿಶ್ಚರ್ ತಗೊಂಡ್ರೆ ಎಣ್ಣೆ ಹಾಳಾಗುವ ಚಾನ್ಸಸ್ ಇರ್ತದೆ. ಹಾಳು ಅಂತ ಹೇಳಿದ್ರೆ ಸ್ಮೆಲ್ ಅಲ್ಲಿ ಬದಲಾವಣೆ ಆಗುದು ಅಂತದೆಲ್ಲ ಆಗುವ ಚಾನ್ಸ್ ಇರ್ತದೆ. ಹಾಗಾಗಿ ಏರ್ ಟೈಟ್ ಕಂಟೈನರ್ಗಳಲ್ಲಿ ಅದನ್ನ ಸ್ಟೋರ್ ಮಾಡ್ತೇವೆ. ಈಗ ಏನು ದೀಪಾ ಆಯಿಲ್ ಮಿಲ್ ಇಲ್ಲಿ ತಯಾರಾಗುವಂತಹ ಒಂದು ಏನು ಕೊಬ್ಬರಿ ಎಣ್ಣೆ ಏನಿದೆ ಅದು ಮತ್ತು ಹೊರಗಿನ ಬ್ರಾಂಡೆಡ್ ಕಂಪನಿಯಿಂದ ಸಿಗುವಂತಹ ಆಯಿಲ್ಗಳು, ಓಕೆ, ಇದನ್ನು ನೀವು ಯಾವ ರೀತಿಯಲ್ಲಿ ನೋಡ್ತೀರಿ ಅಥವಾ ಯಾವ ರೀತಿಯಲ್ಲಿ ಅದನ್ನು ಡಿಸ್ಟಿಂಕ್ಟ್ ಆಗಿ ಹೇಗೆ ವ್ಯತ್ಯಾಸ ಅಂತ ಹೇಳುದು? ಇದು ಮೇನ್ಲಿ ನಾವು ನಮ್ಮ ಕರಾವಳಿ ಭಾಗಗಳಲ್ಲಿ ತೆಂಗಿನ ಎಣ್ಣೆ ಮೇನ್ ಪ್ರಾಮುಖ್ಯತೆ ಜಾಸ್ತಿ ಯೂಸ್ ಮಾಡುದು. ಅದು ಅದರಲ್ಲಿ ನಮ್ಮದು ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟ್ ರೈತರಿಂದ ಕಾಯಿ ಪರ್ಚೇಸ್ ಮಾಡಿ ನಾವೇ ಕೊಬ್ಬರಿ ಮಾಡಿ ಅಲ್ಲಿ ಯಾವುದೇ ನಿಮಗೆ ಕೆಮಿಕಲ್ ಎಲ್ಲಿ ಸಹ ಯೂಸ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಪ್ರೊಸೆಸ್ ಕೂಡ ನಮ್ಮ ಅಂಡರಲ್ಲಿ ನಮ್ಮ ಕೇರ್ ಆಫ್ ಅಲ್ಲಿ ನಡೀತಾ ಇರ್ತದೆ. ಹಾಗಾಗಿ ನಾವು ಅಷ್ಟು ಗ್ಯಾರಂಟಿ ಕೊಡ್ತೇವೆ ನಮ್ಮ ಆಯಿಲ್ ಮೇಲೆ ನಿಮಗೆ. ಅಂದ್ರೆ ನಾವೇ ಇದರಲ್ಲಿ ಭಾಗಿಯಾಗಿರೋದ್ರಿಂದ, ಮೇನ್ ಆಗಿ ನಾವೇ ಇರೋದ್ರಿಂದ ನಾವೆಲ್ಲದಕ್ಕಿಂತ ವ್ಯತ್ಯಾಸ ಅಂತ ಹೇಳಿದ್ರೆ ಅದುವೇ, ಯಾವುದೇ ಕೆಮಿಕಲ್ಗಳು ಯೂಸ್ ಆಗುದಿಲ್ಲ ಮಧ್ಯದಲ್ಲಿ. ಎಲ್ಲಿ ಕೆಲವೊಮ್ಮೆ ಗ್ರಾಹಕರು ಕೊಬ್ಬರಿಯನ್ನು ಅವರ ಸಮ್ಮುಖದಲ್ಲೇ ಮಾಡಿಕೊಡುವ ಇದಿದೆ. ಅಂದ್ರೆ ಇಲ್ಲಿ ಎಲ್ಲ ಅವರೇ ಕೊಬ್ಬರಿ ಮಾಡ್ತಾರೆ. ಈಗ ಸಣ್ಣ ಮಟ್ಟಿನ ಕಾಯಿ ಇದ್ದವರು ಅಂದ್ರೆ ಅವರ ವರ್ಷಕ್ಕೆ ತಕ್ಕದ ಖರ್ಚಿನಷ್ಟು ಅವರೇ ಕೊಬ್ಬರಿ ಮಾಡಿ ಅವರದ್ದೇ ಎಣ್ಣೆ ಬೇಕು ಅಂತ ಬರ್ತಾರೆ. ಅವರಿಗೆ ಕೂಡ ನಾವು ಅವರ ಸಮ್ಮುಖದಲ್ಲೇ ಮಾಡಿ ಕೊಡುವ ಸಿಸ್ಟಮ್ ಕೂಡ ಉಂಟಿಲ್ಲಿ. ಓಕೆ. ಈಗ ಎಣ್ಣೆಯ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವಂತಹ ಕ್ರಮ ಈಗ ನೀವು ಹೇಳಿದಿರಿ ಅದರ ಬಗ್ಗೆ. ಹೌದೌದು. ಹಾಗೆ ಒಂದು ಏನು ಅಡಲ್ಟ್ರೆಡ್ ಎಣ್ಣೆ, ಕಲಬೆರಕೆಯಾದಂತಹ ಎಣ್ಣೆ ಮತ್ತು ಶುದ್ಧವಾದಂತಹ ಎಣ್ಣೆ ಅಂತ ಹೇಳಿ ಇದನ್ನು ಜನಸಾಮಾನ್ಯರಾದವರು ಅದನ್ನು ಬೇರೆ ಬೇರೆಯಾಗಿ ಪತ್ತೆ ಹಚ್ಚುವುದು ಹೇಗೆ? ಅದಕ್ಕೆ ಏನಾದ್ರು ವಿಧಾನ ಇದೆಯಾ? ಇದೆ ಸರ್. ಅಂದ್ರೆ ಈಗ ನಾವು ಮನೆಗಳಲ್ಲಿ ಕೂಡ ಟ್ರೈ ಮಾಡಿ ನೋಡ್ಬೋದು. ಹೇಗೆ ಅಂತ ಹೇಳಿದ್ರೆ ಈ ರೆಫ್ರಿಜರೇಟರ್ ಅಲ್ಲಿ, ಫ್ರಿಜ್ ಅಲ್ಲಿ ಒಂದು 20 ಮಿನಿಟ್ಸ್ ತನಕ ಇಟ್ಟು ನೋಡಿದ್ರೆ ನಿಮಗೆ ಅದು ಫ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೋಕೋನಟ್ ಆಯಿಲ್ ಆಗಿದ್ದದಿದ್ರೆ ಹೌದು, ಕಂಪ್ಲೀಟ್ ಫ್ರೀಸ್ ಆಗ್ತದೆ. ಅದು ಜನಸಾಮಾನ್ಯರು ಅಂದ್ರೆ ನಮ್ಮ ಮಟ್ಟಿಗೆ ತಿಳ್ಕೊಳ್ಳಿಕ್ಕಿರುವಂತ ಒಂದು ಉಪಾಯ. ಓಕೆ ದೀಪ್ತಿ ಅವರೇ, ನೀವೀಗ ಎಣ್ಣೆ ತಯಾರಿಸುವ ಬಗ್ಗೆ ಇಲ್ಲಿ ಹೇಳಿದಿರಿ. ಮುಂದಿನ ಹಂತ ಏನು? ಈ ತಯಾರಾದಂತ ಎಣ್ಣೆಯನ್ನ ನಾನು ಆಗ್ಲೇ ಹೇಳಿದಾಗೆ ಕಂಟೈನರ್ಗಳಲ್ಲಿ ಸ್ಟೋರ್ ಮಾಡಿಡ್ತೇವೆ. ಓಕೆ, ನೀವೀಗ ತಯಾರಾದಂತಹ ಸಂಸ್ಕರಿಸಿದಂತಹ ಎಣ್ಣೆ ನೀವು ಏನು ಕಂಟೈನರ್ ಹಾಕುವಲ್ಲಿವರೆಗೆ ವಿಷಯವನ್ನು ತಿಳಿಸಿದ್ದೀರಿ. ಈಗ ನೀವು ಲೇಬಲಿಂಗ್ ಮಾಡ್ತೀರಿ. ಒಂದು ಸಣ್ಣ ಒಂದು
ಒಂದು ಸಂದೇಹ ಅಂತ ಹೇಳಿದ್ರೆ, ಈಗ ಪ್ಲಾಸ್ಟಿಕ್ ಕಂಟೈನರ್ಗಳನ್ನು ಆದಷ್ಟು ನಾವು ಉಪಯೋಗಿಸದೇ ಇರಬೇಕು ಅಂತ ಹೇಳಿ ನಾವು ಹೌದೌದು. ಈಗ ನೀವು ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಸಿಸ್ಟಮ್ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ತಾ ಇದ್ದೇವೆ ಸರ್. ಈಗ ನಾವು ಅನಿವಾರ್ಯವಾಗಿ ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ಆಲ್ರೆಡಿ ಪ್ಲಾನ್ ಆಗ್ತಾ ಇದೆ ನಮ್ಮದು, ಗಾಜಿನ ಬಾಟಲ್ಗಳಲ್ಲಿ ಫಿಲ್ ಮಾಡುವ ಸಿಸ್ಟಮ್ ಅನ್ನ ತರಬೇಕು ಅಂತ ಪ್ಲಾನ್ ಆಗ್ತಾ ಇದೆ ಸರ್. ಒಳ್ಳೆ ವಿಷಯ, ಒಳ್ಳೆ ವಿಷಯ. ಮತ್ತೆ ಇದಲ್ಲದೆ ಈಗ ಎಣ್ಣೆಗಾಣದೊಟ್ಟಿಗೆ ನೀವು ಇಲ್ಲಿ ಫ್ಲೋರ್ ಮಿಲ್ ಅಂತ ಹೇಳಿ ಇಲ್ಲಿ ಕೂಡ ಬಂದಿದೆ. ಬೇರೆ ಘಟಕ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಘಟಕ ಕೆಲಸ ಮಾಡ್ತಾ ಇದೆ ಸರ್. ಹಾ. ಇದು ನಮ್ಮ ಫ್ಲೋರ್ ಮಿಲ್, ಇದು ಫ್ಲೋರ್ ಮಷೀನ್. ಇದರಲ್ಲಿ ನಾವು ಗೋಧಿ, ರಾಗಿ, ಅಕ್ಕಿಯನ್ನು ಹುಡಿ ಮಾಡ್ತೇವೆ. ಪ್ರತಿಯೊಂದನ್ನು ಹುಡಿ ಮಾಡಬೇಕಿದ್ರೂ ಕೂಡ ಒಮ್ಮೆ ಒಂದು ಈಗ ಗೋಧಿ ಆದ ನಂತರ ಇದನ್ನು ಓಪನ್ ಮಾಡ್ಲಿಕ್ಕೆ ಆಗ್ತದೆ ನಮಗೆ. ಇದನ್ನು ಓಪನ್ ಮಾಡಿ ಕ್ಲೀನ್ ಮಾಡಿ ನೆಕ್ಸ್ಟ್ ಇದನ್ನು ಹಾಕ್ತೇವೆ. ಅಂದ್ರೆ ಒಂದರ ಅಂಶ ಇನ್ನೊಂದಕ್ಕೆ ಬರದ ಹಾಗೆ, ಅಂದ್ರೆ ಈಗ ಗೋಧಿಯದ್ದು ರಾಗಿಗೆ ಬರದ ಹಾಗೆ ಅಥವಾ ಅಕ್ಕಿಯದ್ದು ಮಿಶ್ರ ಆಗದ ಹಾಗೆ ಕ್ಲೀನ್ ಮಾಡಿಯೇ ಪ್ರೊಸೆಸ್ ಆಗ್ತದೆ. ಅದಕ್ಕೆ ನಾವು ಗೋಧಿ ಇಲ್ಲಿ ಆಲ್ರೆಡಿ ಗೋಧಿ ಹುಡಿ ಮಾಡಿದ್ದಿದೆ. ಇದು ನಮ್ಮ ಗೋಧಿ ಹುಡಿ. ಇದು ಚಪಾತಿಗೆ ಅಂತವೇ ಫೇಮಸ್ ಇದೆ ಈ ಗೋಧಿ ಹುಡಿ. ನಮ್ಮಲ್ಲಿ ತುಂಬಾ ಕಸ್ಟಮರ್ ಇದನ್ನ ಕೇಳಿಕೊಂಡು ಹೋಗ್ತಾರೆ ಈ ಗೋಧಿ ಹುಡಿಯನ್ನ. ಇದನ್ನ ನಾವು ಗೋಧಿಯನ್ನ ಮಹಾರಾಷ್ಟ್ರದಿಂದ ತರಿಸ್ತೇವೆ. ಸರಬತ್ತಿ ಗೋಧಿ ಅಂತ. ಸರಬತ್ತಿ ಅಂತ ಅದನ್ನ ತಂದು, ಅದು ಆಲ್ರೆಡಿ ಸಾರ್ಟೆಕ್ಸ್ ಗೋಧಿ. ಅದನ್ನ ಮತ್ತೆ ಕೂಡ ನಮ್ಮ ಕ್ಲೀನಿಂಗ್ ಪ್ರೊಸೆಸ್ ಅಂತ ಇರ್ತದೆ. ಆ ಕ್ಲೀನಿಂಗ್ ಪ್ರೊಸೆಸ್ ಅನ್ನ ಮಾಡಿದ ನಂತರ ನಾವು ಹುಡಿ ಮಾಡಿ ಪ್ಯಾಕ್ ಮಾಡಿ ಕಸ್ಟಮರಿಗೆ. ಇದು ಸಾಮಾನ್ಯ ಇದು ಎಷ್ಟು ಕೆಜಿ ಪ್ಯಾಕೆಟ್ಗಳಲ್ಲಿ? ಇದು 1 ಕೆಜಿ ಪ್ಯಾಕೆಟ್ಗಳಲ್ಲಿ ಗೋಧಿ ಲಭ್ಯ ಉಂಟು. ಮತ್ತೆ ಅಕ್ಕಿ ಮತ್ತೆ ರಾಗಿ ಅರ್ಧ ಕೆಜಿಯಲ್ಲಿ ಕೂಡ ಲಭ್ಯ ಉಂಟು. ಸೊ ಇದಲ್ಲದೆ ಈಗ ನೀವು ಇಲ್ಲಿ ಹೇಳಿದಿರಿ ಏನು ವೀಟ್ ಫ್ಲೋರ್ ಆಗುತ್ತೆ, ಇದಲ್ಲದೆ ಬೇರೆ ಯಾವ ಪ್ರಾಡಕ್ಟ್ಗಳನ್ನು ಮಾಡ್ತೀರಿ? ನಾವು ಅಂದ್ರೆ ಇದು ಉಪ್ಪಿನಕಾಯಿ ಮಾಡ್ತೇವೆ. ಮಿತ್ರರೇ, ಇದೀಗ ಶ್ರೀಮತಿ ದೀಪ್ತಿಯವರು ಹೇಳಿದಂತೆ ಕರಾಡ ಉಪ್ಪಿನಕಾಯಿ ಯಾವ ರೀತಿಯಲ್ಲಿ ತಯಾರಾಗುತ್ತದೆ ಎಂಬುದರ ಬಗ್ಗೆ ಅವರ ಅತ್ತೆಯವರು ನಮ್ಮೆಲ್ಲರ ಗೌರವಾನ್ವಿತ ಶ್ರೀಮತಿ ಶಕುಂತಳಕ್ಕ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಶಕುಂತಳಕ್ಕ, ಈ ಉಪ್ಪಿನಕಾಯಿ ಯಾವ ರೀತಿಯಲ್ಲಿ ತಯಾರಾಗುತ್ತೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಕೊಡುವರಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಶಕುಂತಳಕ್ಕ. ಹಂಗ ಬಜ್ಜೆ ಅಂಕಸನ್ ದಾರ ಮಣ್ಣು ಬಜ್ಜೆ ಬಗ್ಗೆ ಹೆಚ್ಚಿನ ಮಾಹಿತಿ ಶಕುಂತಳಕ್ಕದೇರ सांगे शकुंतला आम्ही पुढे खोळू करणं दे रे पण खोळू करणं दे न हक सासम ಒಳ್ಳೆ ಒಳ್ಳೆ ಸಾಸಮ ನೀರಿಯ ಪುಡಿ ಗಾವಿಂಚಿ ಮಾಣ ಅರಶಿನ ಪುಡಿ ಮಾಣ ಕರ್ಡ್ಯೋ ಮೆಂತೆ ಹಿಂಗು ಇತ್ತೊಟ್ಟು ಗಾನು ಓಕೆಲ್ಲ ಕೋಳುಣೆ ಅಂಬುಲ್ಯೋ ಕೋಳಾಂಗಲ್ಲೆಲ್ಲ ಅಂಬುಲ್ಯ ಹಚ್ಚಿ ತಜ್ಜ ಕೋಳುಳೆ ಹಜಂಗತ ಗಾನು ತುಂತब हे तुम्ही हंगा भज्जंक आमच्या कराड शैली का मी कराड शैली इथे कशा भज्जन करेन म्हणा अज्जे विना तुम्ही ग्रहोद्यमधून कसे करून प्लॅन असतो तुमच्या मनानं पापड हा मानसिक इथे कसे कसे जातीचे पापड करी आता मरागण्याचे ओके कोल्लीचे हा मान कळंगांचे सल्लांचे आणि पणसांत पणसाचे माण संडिगे अखेडी तुम्ही तुमच्या ग्रहकृत्या समय इडान कसा का समय तुम्ही ಹೊಂದಾಣಿಕೆ कररी आम्ही वेगळी उडकून घरामण पुढेची करब माण आम्ही ತೆಗೆಯಲಿಕೊಂಡು ಹೆಂಗ್ करब ಅಚ್ಚಿಲ ಟೈಮ್ ಮಾಣ ಯಾ ಮಿಷನಾನು आता वेगळी सुकर ಒತ್ತಾನು ಕರಂದಾಡು ನಾ ಪಪ್ಪಡ ಕುಂಜಿ ಮಟ್ಟಾದ ಡ್ರೈಯರ್ ಆಗಿತ್ತಾನೆ ಇಲ್ಲಿ ಪಳೋನಕಿ ಹಾ ಪಳೋ ಅದಾತ ಕರ್ನಂತಿ ಒತ್ತಾನು ಸುಕೇರಿ ಅಂತ ಇದು ಒಂದು ಸಣ್ಣ ಮಟ್ಟಿನ ಡ್ರೈಯರ್. ಇಲ್ಲಿ ತಯಾರು ಮಾಡಿದಂತಹ ಉಪ್ಪಿನಕಾಯಿ ಹಾಗೆ ಹಪ್ಪಳ ಮೊದಲಾದಂತಹ ಪದಾರ್ಥಗಳನ್ನು ಡ್ರೈ ಆಗಿ ಇಡುವಂತಹ ಒಂದು ವ್ಯವಸ್ಥೆ ಈ ಡ್ರೈಯರ್ನಲ್ಲಿದೆ. ಮಿತ್ರರೇ, ನಾವು ಇದು ತನಕ ದೀಪಾ ಆಯಿಲ್ ಆ್ಯಂಡ್ ಫ್ಲೋರ್ ಮಿಲ್ಲಿನ ಸಂಸ್ಥಾಪಕರಾದ ಶ್ರೀಯುತ ಖಂಡೇರಿ ಪದ್ಮನಾಭ ಭಟ್ ಮತ್ತು ಅವರ ಕುಟುಂಬದ ಸದಸ್ಯರೊಂದಿಗೆ ಮುಖಾಮುಖಿಯಾಗಿ ಹತ್ತಾರು ವಿಷಯಗಳನ್ನು ತಿಳಿದಿದ್ದೇವೆ. ಶ್ರೀಯುತ ಖಂಡೇರಿ ಪದ್ಮನಾಭ ಭಟ್ ಅವರು ಓರ್ವ ಎಂಟರ್ಪ್ರೂನರ್ ಮಾತ್ರವಲ್ಲ, ಒಬ್ಬ ಸಮಾಜ ಸೇವಕರೂ ಹೌದು. ಅವರು ಇಲ್ಲೇ ಹತ್ತಿರದಲ್ಲಿ ಅಶ್ವತ್ಥಕಟ್ಟೆ ಎಂಬಂತಹ ಸಮಿತಿಯ ಮೂಲಕ ಹತ್ತಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಶ್ರೀಯುತರಲ್ಲಿ ಪಡೆಯೋಣ.
ಪದ್ಮನಾಭಣ್ಣ, ನೀವು ವರ್ಷಂಪ್ರತಿ ಏನು ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಅದೇ ರೀತಿಯಲ್ಲಿ ರಕ್ತದಾನ ಶಿಬಿರ ಇವುಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದಾ, ಹೇಗೆ? ಖಂಡಿತ. ಇದು ನಾವು ಅಶ್ವತ್ಥ ಕಟ್ಟೆ ಸೇವಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಅದರಲ್ಲಿ ಖಾಲಿ ಕರಾಡಸ್ಥರು ಅಂತಲ್ಲ, ಎಲ್ಲ ಜಾತಿಯ ಎಲ್ಲ ಬಾಂಧವರು ಇದ್ದಾರೆ, ಅದರಲ್ಲಿ ಹುಡುಗರು ಇದ್ದಾರೆ. ಮತ್ತು ಅದರ ಲೀಡರ್ಶಿಪ್ ನನ್ನ ಮಕ್ಕಳೆಲ್ಲ ತಗೊಳ್ತಾರೆ. ಒಳ್ಳೊಳ್ಳೆ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ಆಗ್ತಾ ಉಂಟು, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ. ಮತ್ತು ರಕ್ತದಾನ ಅಂತೇಳಿ 2-3 ವರ್ಷ ದಿವಸ ಮಾಡಿದೆವು. ಈ ವರ್ಷ ಈಗ ಮೊನ್ನೆ ಕಟೀಲು ಕ್ಷೇತ್ರ ಮಹಾತ್ಮೆ ಅಂತೇಳಿ ಬಯಲಾಟವನ್ನು ಮತ್ತು ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಇದು ಅಂತೇಳಿ ಒಂದು ಜನರನ್ನು ಎಲ್ಲರನ್ನು ಸೇರಿಸುವ ಒಂದು ಹಳ್ಳಿಯಲ್ಲಿ ತುಂಬ ಸಂತೋಷ. ಮತ್ತು ಈ ಅಶ್ವತ್ಥ ಕಟ್ಟೆಯನ್ನು ಆದ ನಂತರ ಆ ಮರ ಹೇಗೆ ಬೆಳೀತದೋ ಹಾಗೆ ನಮ್ಮ ಉದ್ದಿಮೆ ಸಹ ಒಂದು ಸ್ಟ್ರಾಂಗ್ ಆಗಿ ಉಂಟು ಅಂತ ಹೇಳಿ ನನ್ನ ಭಾವನೆ. ಜನಶಕ್ತಿಯೇ ನನ್ನ ಶಕ್ತಿ ಅಂತ ಹೇಳುವಂಥ ವಿಚಾರ ಶ್ರೀಯುತ ಪದ್ಮನಾಭ ಭಟ್ ಖಂಡೇರಿಯವರದು. ತನ್ನ ಉದ್ದಿಮೆ ಬೆಳೆಯುವುದರೊಂದಿಗೆ ತನ್ನ ಸಮಾಜವನ್ನು ಕೂಡ ಬೆಳೆಸುವುದರಲ್ಲಿ ಅವರು ಬಹಳ ಕಾಳಜಿ ವಹಿಸಿದ್ದಾರೆ ಎಂಬುದು ಅವರ ಈ ಚಟುವಟಿಕೆಗಳಿಂದ ನಮಗೆ ವ್ಯಕ್ತವಾಗ್ತಾ ಇದೆ. ಬನ್ನಿ, ಇನ್ನು ಮುಂದಿನ ಕೆಲವೊಂದು ಕ್ಷಣಗಳನ್ನು ಶ್ರೀಯುತ ಚಂದ್ರಹಾಸ್ ಕನ್ನಡಕ ಅವರು ದೀಪಾ ಆಯಿಲ್ ಆ್ಯಂಡ್ ಫ್ಲೋರ್ ಮಿಲ್ ಈ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ನಾವು ಅವರೊಂದಿಗೆ ಸೇರಿಕೊಳ್ಳೋಣ. ನಾವಿಲ್ಲಿ ಇವತ್ತು ದೀಪ ಆಯಿಲ್ ಮಿಲ್ಸ್ನ ಮನೆಯ ಎಲ್ಲ ಸದಸ್ಯರನ್ನು, ಒಬ್ಬರು ಪುತ್ತೂರಿನಲ್ಲಿದ್ದಾರೆ, ಎಲ್ಲರೂ ಇಲ್ಲಿದ್ದಾರೆ. ಇದು ಒಂದು ಉದ್ಯಮದ ಒಂದು ಕುಟುಂಬ. ಇಲ್ಲಿ ಕರಾಡ ಬ್ರಾಹ್ಮಣ ಸಮಾಜಕ್ಕೆ ಒಂದು ಉದ್ಯಮವನ್ನು ಹೇಗೆ ಸ್ಥಾಪಿಸೋದು ಮತ್ತು ಹೇಗೆ ನಡೆಸೋದು, ಗ್ರಾಹಕರ ವಿಶ್ವಾಸವನ್ನು ಹೇಗೆ ಗಳಿಸೋದು ಅನ್ನೋದನ್ನು ಸ್ವತಃ ಇವರು ಪ್ರಯೋಗ ಮಾಡಿ ಕಲಿಸಿಕೊಟ್ಟು ನಮ್ಮ ಜೊತೆ ಇವತ್ತಿಷ್ಟೊತ್ತು ಮಾತಾಡಿದ್ದಾರೆ. ಅವ್ರನ್ನೆಲ್ಲ ಇಲ್ಲಿ ಒಟ್ಟಿಗೆ ಕಾಣೋದೇ ಒಂದು ಸಂತೋಷ. ಅವರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳೋಣ. ಈಗ ಪದ್ಮನಾಭಣ್ಣ, ನಿಮಗೆ ಈಗ 25 ವರ್ಷ ಆಗಿದ್ರೆ ನೀವು ಏನು ಮಾಡ್ತಾಯಿದ್ದೀರಿ? ಈಗ ನೀವು ಯುವಕರಾಗಿದ್ದರೆ ಏನು ಮಾಡ್ತಾಯಿದ್ದೀರಿ ಅಂತ, ಇದಕ್ಕಿಂತ ದೊಡ್ಡದು ಒಳ್ಳೆಯದು. 25 ವರ್ಷ ಅಂದರೆ ಈಗಿನ ಟೆಕ್ನಾಲಜಿ ಇದಾದ ಕೂಡಲೇ ಎಲ್ಲ ಈಗ AI ಎಲ್ಲ ಹೊಸ ಇದು ಈಗ ಬಂದಿದೆ. ಹಾಗೆ ನಮ್ಮದು ಇನ್ನೂ ಸಹ ಇಂಪ್ರೂವ್ ಆಗ್ತಿತ್ತು. ನಮ್ಮ ಈಗ ಕೇವಲ ಪುತ್ತೂರು ಕಾಸರಗೋಡಿನಲ್ಲಿ ನಮ್ಮ ಹೆಸರುಂಟು, ನಮ್ಮದು ಕೇರಳ ಕರ್ನಾಟಕದಲ್ಲಿ ಹೆಸರು ಬರುವಷ್ಟು ಹುಷಾರು ಮಾಡ್ತಿದ್ದೆವು. ನಿಮ್ಮ ಶ್ರೀಮತಿಯವರಿದ್ದಾರೆ, ಅವರ ಇಷ್ಟವಾಗದ ಒಂದು ಗುಣ ಯಾವುದು ನಿಮಗೆ? ಇಲ್ಲ, ಎಲ್ಲ ನಮಗೆ ಸಪೋರ್ಟ್ ಆಗಿದ್ದಾರೆ. ಅತಿ ಇಷ್ಟ ಆಗುವ ಗುಣ ಯಾವುದು ಅವ್ರದ್ದು? ದುಡಿಮೆ, ಎಲ್ಲರೂ ದುಡಿಮೆಯಲ್ಲಿ. ಈ ಒಟ್ಟು ಉದ್ಯಮದ ಒಂದು ಪ್ರಯಾಣ ಏನಿದೆ, ಜರ್ನಿ ಅಂತ ಹೇಳ್ತೀವಿ, ಇದರಲ್ಲಿ ನಿಮಗೆ ಅತ್ಯಂತ ಸಂತೋಷ ಕೊಟ್ಟಂಥ ಒಂದು ಕ್ಷಣ ಯಾವುದಾದ್ರೂ ಹೇಳ್ಬೋದಾ? ಕ್ಷಣ ಅಂತ ಹೇಳಿದ್ರೆ, ನಾವು ಒಂದು ಸ್ಟಾರ್ಟ್ ಮಾಡುವಾಗ ಸಣ್ಣ ಮಟ್ಟಿಗೆ ಮಾಡಿದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ಕೂಡಲೇ ಮನಸ್ಸಿಗೆ ಸಹ ಖುಷಿ ಆಯಿತು. ಹಾಗೆ ನಾವೀಗ ಪುತ್ತೂರಿನಲ್ಲಿ ಸಹ ಒಂದು ಇದು ಮಾಡಿದೆವು. ನಾವು ಗ್ರಹಿಸಿದಕ್ಕಿಂತ ಒಳ್ಳೆ ಚಂದದಲ್ಲಿ ನಡೀತಾ ಉಂಟದು, ಎಲ್ಲ ಮನಸ್ಸಿಗೆ ಒಳ್ಳೆ ಖುಷಿ ಕೊಡ್ತದೆ. ಹಾಗೆ ಏನಾದರೂ ಅಡೆತಡೆಗಳು, ಕಷ್ಟಗಳು, ಸಮಸ್ಯೆಗಳು ಬಂದೇ ಇರ್ತದೆ ಉದ್ಯಮ ಮಾಡುವಾಗ. ಅತ್ಯಂತ ದುಃಖವಾದ ಯಾವುದಾದ್ರೂ ಒಂದು ಕ್ಷಣ ಇದೆಯಾ ನಿಮಗೆ, ನೆನಪಿಗೆ ಬರ್ತದಾ? ಹಾಗೇನು ಗೊತ್ತಾಗೋದಿಲ್ಲ. ಮತ್ತು ಹೆಚ್ಚಿನ ನನ್ನ ಮಕ್ಕಳು ಹ್ಯಾಂಡಲ್ ಮಾಡುವಾಗ ಕೆಲವೆಲ್ಲ ಅವರು ಸಹಿಸಿಕೊಳ್ತಾರೆ, ಕೆಲವು ಮತ್ತು ನಮಗೆ ಹೇಳ್ತಾರೆ. ನಿಮಗೆ ಕರಾಡರ ಅಡುಗೆಯಲ್ಲಿ ಇಷ್ಟವಾದಂಥ ಅಡುಗೆ ಯಾವುದು? ನಮಗೆ ಪತ್ರೊಡೆ ಮಠ. ನಿಮ್ಮ ಶ್ರೀಮತಿಯವರಿಗೆ ಕೇಳ್ತೇನೆ, ಅವರಿಗೆ ಇಷ್ಟವಾದಂಥ ಅಡುಗೆ ಯಾವುದು ಮಾಡ್ತೀರಿ ನೀವು ಅಂತ ಹೇಳಿ. ಯಾರಿಗೆ? ಇವರಿಗೆ? ನಿಮಗೆ? ಕುಟುಂಬಕ್ಕೆ? ಇವರಿಗೆ ಇಡ್ಲಿ, ಇಲ್ಲರೆ ಕೊಟ್ಟಿಗೆ, ತಿಂಡಿಯಲ್ಲಿ ಅದು. ನಿಮಗೆ ಒಂದು ಆದರ್ಶ ವ್ಯಕ್ತಿ ಅಂತ ಒಬ್ಬರು ಯಾರನ್ನಾದರೂ ನೆನಪು ಮಾಡಲಿಕ್ಕೆ ಆಗ್ತದಾ? ಆದರ್ಶ ಅಂತ ಹೇಳಿದ್ರೆ ನನ್ನ ಅಣ್ಣನೇ ಲೆಕ್ಚರ್ ಆಗಿದ್ದರು, ನಾರಾಯಣ್ ಭಟ್ ಅಂತೇಳಿ. ಅವರು ನಾವು ಒಳ್ಳೆಯದಾಗಲಿಕ್ಕೆ ತುಂಬ ಇದು ಮಾಡಿದ್ದಾರೆ. ಈಗ ಪ್ರದೀಪ್ ಅಲ್ಲಿ ಕೇಳೋಣ. ನಮ್ಮ ಕರಾಡ ಸಮಾಜದ ಹಲವಾರು ಜನರನ್ನು ನೀವು ನೋಡಿರ್ತೀರ, ಅದೇ ರೀತಿ ಕರಾಡರಲ್ಲದ ಸಮಾಜದ ಜನರನ್ನು ಕೂಡ ನೀವು ನೋಡಿರ್ತೀರ. ನಮ್ಮ ಕರಾಡರಲ್ಲಿ ನಿಮಗೆ ಇಷ್ಟವಾಗುವಂಥ ಗುಣ ಯಾವುದು? ನಮ್ಮಂತ ಪರಸ್ಪರ ಎಂಥದ್ದು ಏನೋ ಬೇಕು, ಯಾವಾಗ ಬೇಕಿದ್ರೂ ರೆಡಿ ಎಂಥದ್ದು ಕಲಿಸಬೇಕು, ಅದೊಂದು ನಮ್ಮ ಸಮಾಜದಲ್ಲಿ ಮಾತ್ರ ಇರುವುದಂತ ಒಂದು. ಇನ್ನೊಂದು, ಕರಾಡರ ಯಾವ ಒಂದು ಗುಣವನ್ನು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನಿಮ್ಗೆ ಅನ್ನಿಸ್ತದೆ? ಸ್ವಲ್ಪ ಉದಾಸೀನವನ್ನು ಬಿಟ್ಟರೆ
ಎಲ್ಲ ಕರಾಡ್ರು ಈಗ ವ್ಯಾಪಾರಕ್ಕೆ ಹೊರಟವರು ಯಾರು ಎಂಥದ್ದು ಎಲ್ಲ ಮೇಲೆ ಇದಕ್ಕೆ ಏರಿದ್ದಲ್ಲದೆ ಕೆಳಗೆ ಹೊರಡ್ಲಿಕ್ಕೆ ಮಾತ್ರ ಸ್ವಲ್ಪ ಹೆದರ್ತಾರೆ. ಹೊರಟ ನಂತರ ಎಲ್ಲರಿಗೂ ಗೆಲುವು ಆಗ್ತದೆ. ನಿಮ್ಮಲ್ಲಿ ಒಂದು ಪ್ರಶ್ನೆ, ಮನೆಯಲ್ಲಿ ಸಂಸಾರ ಅಂದಮೇಲೆ ಜಗಳ ಮನಸ್ತಾಪ ಇದೆಲ್ಲ ಇರ್ತದೆ. ಏನಾದರೂ ಜಗಳ ಸಿಟ್ಟೆಲ್ಲ ಬಂದರೆ ಹೇಗೆ ಪರಿಹಾರ ಮಾಡ್ತಾರೆ ಮನೆಯಲ್ಲಿ? ನಮಗೆ ಜಗಳ ಅಂತೇಳಿ ಆಗುದು ಇಲ್ಲ, ಕಡಿಮೆ ಬಾರಿ. ಸರಿ, ಇದು ಪದ್ಮನಾಭಣ್ಣನಿಗೆ ನೀವು ಸಹ ಇದಕ್ಕೊಂದು ಉತ್ತರ ಹೇಳ್ಬೋದು. ಈ ಕಷ್ಟಪಟ್ಟು ಬದುಕಬೇಕು ಅಂತ ಎಲ್ಲ ಹೇಳ್ತಾರೆ, ಕೇಳಿದ್ದೀವಿ. ಅದೇನು ಕಷ್ಟಪಟ್ಟು ಬದುಕುದಂದರೆ? ಕಷ್ಟಪಟ್ಟು ಬದುಕುದು ಅಂತೇಳಿ ಅವನ ಕೆಲಸಗಳನ್ನು ಚೆಂದಾಗಿ ಮಾಡಿದರೆ ಅದು ಕಷ್ಟ ಇರ್ತದೆ, ಅದು ಹೆಚ್ಚಾಗಿ. ಈಗ ನಾವು ಈ ಉದ್ದಿಮೆಯಲ್ಲಿ ಸುಮ್ಮನೆ ಕೂತ್ರೆ ಏನಾಗುವುದಿಲ್ಲ, ನಾವು ಬೆಳಗ್ಗಿಂದಲೇ ಸ್ಟಾರ್ಟ್ ಮಾಡಬೇಕಾಗ್ತದೆ ಅವನು. ಈಗ ನನ್ನ ಮಕ್ಕಳು ದುಡಿಯೋದ್ರೊಳಗೆ ನನಗೆ ಒಮ್ಮೆ ಕಾಣ್ತದೆ, ತುಂಬ ಕೆಲಸ ಮಾಡ್ತಾರೆ ಅಂತೇಳಿ. ಆದರೆ ಆ ಕೆಲಸ ಮಾಡಿದರೆ ಫಲ ನಮಗೆ ಸಿಗ್ತದೆ, ಅದೊಂದು ಖುಷಿ ಆಗ್ತದೆ. ಇಡೀಲಿ ಪದ್ಮನಾಭಣ್ಣ ಮಾತಾಡುವಾಗ ಒಂದು ಪ್ರಶ್ನೆ ದೀಪ್ತಿಯವರಿಗೆ ನಾನು ಕೇಳೋದು, ಅಲ್ಲಿ ನಿಮ್ಮಲ್ಲಿ ಒಂದು ಕಡೆ ಹೀಗೊಂದು ಒಂದು ಒಂದು ಮಾತಿದೆ, ಏನೆಂದರೆ ಕಠಿಣವಾದಂತಹ ಪರಿಶ್ರಮದಿಂದ ಓಕೆ ಆಯಾಸವಾಗುವುದಿಲ್ಲ, ಆದರೆ ಅದು ಮನಸ್ಸಿಗೆ ಸಂತೃಪ್ತಿಯನ್ನು ಕೊಡ್ತದೆ ಅಂತ ಹೇಳಿ. ಅದನ್ನು ಯಾರು ಹೇಳಿದ್ದಾರೆ? ಆ ಮಾತನ್ನು ಯಾರು ಹೇಳಿದ್ದು? ಮೋದಿಯವರು. ನಿಮ್ಮ ಏನು ದೀಪಾ ಆಯಿಲ್ ಆ್ಯಂಡ್ ಫ್ಲೋರ್ ಮಿಲ್ನ ಎದುರುಗಡೆ ಇರುವಂಥ ಒಂದು ಮಾತು ಏನು ದೊಡ್ಡದಾದಂಥ ಒಂದು ಮಾತೆಂದರೆ ಹಾಗೆ, ಕಠಿಣ ಪರಿಶ್ರಮದ ಹಿಂದೆ ಬೇಸರವಾಗುವುದಿಲ್ಲ, ಆದರೆ ಸಂತೃಪ್ತಿ ಸಿಗ್ತದೆ ಅಂತೇಳಿ. ಅದನ್ನು ದೀಪಾ ಆಯಿಲ್ ಆ್ಯಂಡ್ ಫ್ಲೋರ್ ಮಿಲ್ಲಿನ ಸಂಸ್ಥಾಪಕರಾದಂಥ ಶ್ರೀಯುತ ಪದ್ಮನಾಭ ಭಟ್ ಖಂಡೇರಿ ಮತ್ತು ಅವರ ಕುಟುಂಬ ಮಾತಿನಲ್ಲಿಯೂ ಮತ್ತು ಆಚಾರದಲ್ಲಿಯೂ ಕೂಡ ಅದನ್ನು ತೋರಿಸಿದೆ ಎಂಬುದಾಗಿ ನಮಗೆ ತೋರ್ತಾ ಇದೆ. ಈಗ ಸೌಮ್ಯ ಅವರಲ್ಲ, ಹಿರಿಯ ಸೊಸೆ, ಸೌಮ್ಯ ಅವ್ರಿಗೆ ಒಂದು ಪ್ರಶ್ನೆ ಕಾರಣ. ಇವರೆಲ್ಲ ಮಾವ, ನಿಮ್ಮ ಯಜಮಾನರು, ಎಲ್ಲರೂ ಮೈದುನ, ಎಲ್ಲರೂ ಈ ಉದ್ದಿಮೆಯಲ್ಲೇ ವ್ಯಸ್ತರಾಗಿರ್ತಾರೆ, ಟೈಮೆಲ್ಲ ಅದಕ್ಕೆ ಕೊಡ್ತಾರೆ. ನಿಮ್ಮ ಕಡೆ ಗಮನ ಕೊಡೋದಿಲ್ಲ, ಮನೆ ಕಡೆ ಗಮನ ಕೊಡಲಿಕ್ಕೆ ಟೈಮ್ ಇಲ್ಲ ಅಂತ ಅನ್ನಿಸ್ತದ ನಿಮಗೆ? ಒಂದು ಪ್ರಶ್ನೆ ನಾನು ಎಲ್ಲರಲ್ಲಿ, ನೀವು 5 ಮಂದಿಯಲ್ಲಿ ಕೇಳ್ತಾ ಇದ್ದೇನೆ. ಈ ಕರಾಡ ವಿಶ್ವ ಅಂಥೇಳಿ ನೀವು 2 ಶಬ್ದಗಳನ್ನು ಕೇಳಿರಬೇಕು. ಇದರ ಬಗ್ಗೆ ಆ ಶಬ್ದಗಳು ನಿಮ್ಮ ಕಿವಿಗೆ ಬಡಿದಾಕ್ಷಣ ನಿಮಗೆ ಏನು ತೋರ್ತದೆ ಅಂತ ಹೇಳಿ. ಕರಾಡ ವಿಶ್ವ ಅಂದಲ್ಲಿ ಕೊನೆ ಪಕ್ಷ ಒಂದೊಂದು ಶಬ್ದವನ್ನು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಶಬ್ದವನ್ನು ಹೇಳಿದರೂ ಆರೀತು. ನಿಮಗೆ ಹೇಗೆ ತೋರ್ತದೆ ಕರಾಡ ವಿಶ್ವ? ಕರಾಡ ವಿಶ್ವ ಅಂತ ಹೇಳಿದ್ರಲ್ಲಿ ಅದರಲ್ಲಿ ವಿಶ್ವ ಅಂತ ಒಂದು ಶಬ್ದ ಉಂಟು. ಅಂದ್ರೆ ನಮ್ಮ ಸರೌಂಡಿಂಗ್ ಮಾತ್ರ ಅಲ್ಲ, ನಮ್ಮವರು ಎಲ್ಲೆಲ್ಲಿದ್ದಾರೆ ಎಲ್ಲರನ್ನು ಕನೆಕ್ಟ್ ಮಾಡ್ಲಿಕ್ಕೆ ಒಂದಿರೋ ಪ್ಲಾಟ್ಫಾರ್ಮ್ ಅಂತ ಕಾಣ್ತದೆ. ವೆರಿ ನೈಸ್, ವೆರಿ ನೈಸ್. ಮತ್ತೆ ಎಂತ ಅಂತ ಹೇಳಿದ್ರೆ, ಇದನ್ನ ನಾವು ಈಗ ನೀವು ಬಂದು ನಮ್ಮನ್ನ ಇಂಟರ್ವ್ಯೂ ಮಾಡಿದ್ರಿ, ಇದು ನೆಸೆಸಿಟಿ ಅಂತ ಅಲ್ಲ, ನಮ್ಮನ್ನು ಜಗತ್ತಿಗೆ ಪರಿಚಯಿಸಬೇಕು ಅಂತ ನಿಟ್ಟಿನಲ್ಲಿ. ಇದರಿಂದ ನಮಗೆ ಇಂಪ್ರೂವ್ಮೆಂಟ್ ಸಹ ಆಗ್ತದೆ. ನಮ್ಮಂತ ಎಷ್ಟೋ ಜನರನ್ನು ನೀವು ಆಲ್ರೆಡಿ ಇಂಟರ್ವ್ಯೂ ಮಾಡಿದಿರಿ ಅಂತ ಸಹ ನಾನು ಕೇಳ್ಪಟ್ಟೆ. ಇದು ನಮ್ಮ ಇದರಲ್ಲಿ ಸಮುದಾಯದಲ್ಲಿರುವ ಸಾಧಕರನ್ನೊಂದು ಗುರುತಿಸ್ತಾ ಇದ್ದೀರಿ. ಅದು ನಿಮ್ಮ ಈ ಕನೆಕ್ಟ್ ಆಗಲಿಕ್ಕೆ ಜನರಿಗೆ, ನಮ್ಮ ಕರಾಡ ಸಮುದಾಯದವರು ಇಡೀ ವಿಶ್ವದಲ್ಲಿದ್ದಾರೆ, ಅವರನ್ನು ಒಂದು ಕಡೆ ಸೇರ್ಲಿಕ್ಕೆ ಅದು ಕೂಡ ಒಂದು ಉತ್ತಮ ಹೆಜ್ಜೆ ಅಂತ ಹೇಳಲಿಕ್ಕೆ ಇಷ್ಟ. ನೀವು ಹೇಳಿದ್ದು 100ಕ್ಕೆ 100 ಸರಿ. ಕರಾಡ ವಿಶ್ವದ ಮೋಟೋವೇ ಹಾಗೆ, ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿ. ಬಹುಶಃ ಈ ಎಲ್ಲ ವಿಷಯಗಳಿಂದ ನಾವು ಒಬ್ಬರಿಂದ ಒಬ್ಬರು ಪರಸ್ಪರ ಬೆರೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ ಕಾರಣ ಕರಾಡ ವಿಶ್ವದ ಮೂಲಕ ನಮ್ಮ ಇಡೀ ಸಮಾಜ ಏನು ಪರಸ್ಪರ ಹೆಚ್ಚಿನ ಸಂಪರ್ಕವನ್ನು ಇನ್ನೂ ಬಲಯುತಗೊಳಿಸಿ ಪರಸ್ಪರ ಸಹಕಾರಿಗಳಾಗಿ ನಾವು ನಮ್ಮ ಸಮಾಜದತ್ತ ಕೆಲಸವನ್ನು ಮಾಡಿದರೆ ಖಂಡಿತ ಸಮಾಜ ಸಮೃದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ ಎಂಬ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ವಿರಾಮವನ್ನು ತೋರ್ತಾ ಇದ್ದೇವೆ. ಶ್ರೀಯುತ ಖಂಡೇರಿ ಪದ್ಮನಾಭ ಭಟ್ ಮತ್ತು ಅವರ ಮನೆಯವರಿಗೆಲ್ಲ ಕರಾಡ ವಿಶ್ವ ತಂಡದಿಂದ ಹಾರ್ದಿಕವಾದಂತಹ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಕೂಡ. ಇಷ್ಟು ಹೊತ್ತು ನಮ್ಮ ವೃತ್ತಿಯನ್ನು ನಾವು ಪ್ರವೃತ್ತಿಯಾಗಿ ಹೇಗೆ ತಗೊಂಡಿದ್ದೇವೆ ಅಂತ ಹೇಳಿ ನೀವು ಕರಾಡ ವಿಶ್ವದ ಕಡೆಯಿಂದ ಬಂದು ನಮ್ಮನ್ನೊಂದು ಇಂಟರ್ವ್ಯೂ ತಗೊಂಡಿದ್ದೀರಿ. ಇಷ್ಟೆಲ್ಲ ನಮ್ಮ ಬಗ್ಗೆ ನೀವು ತಿಳ್ಕೊಂಡಿರುವಾಗ ನಿಮ್ಮ ಈ ನಡೆಯನ್ನು ನಾವು ಒಂದು ಪ್ರಶಂಸಿಸುವುದು ನಮ್ಮ ಕರ್ತವ್ಯ. ನೀವು ನಮ್ಮನ್ನ ಗುರುತಿಸಿ, ಈಗ ನಾವು ಕರಾಡ ಸಮುದಾಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪಾತ್ರವಾಗಿದ್ದೆವು. ಈಗ ನಮ್ಮನ್ನು ಗುರುತಿಸಿ ಇಲ್ಲಿಗೆ ಬಂದು ನಮ್ಮ ಬಿಸ್ನೆಸ್ ಅನ್ನ ಅಥವಾ ನಮ್ಮ ಎಣ್ಣೆಯ ಹೇಗೆ ಮಾಡ್ತೇವೆ, ಅದನ್ನು ನಾವು ಉದ್ಯಮದಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದೇವೆ ಅನ್ನೋದನ್ನ ನೀವು ನಮ್ಮ ಸಮುದಾಯಕ್ಕೆ ಹೇಳಲಿಕ್ಕೆ ಹೊರಟಿದ್ದೀರಿ. ಅದೇ ರೀತಿ ನಮ್ಮಂತ ಎಷ್ಟೋ ಸಾಧಕರನ್ನ ನಾವು ನಮ್ಮನ್ನು ಸಾಧಕರು ಅಂತ ಹೇಳಿಕೊಳ್ತಾ ಇಲ್ಲ, ಆದ್ರೆ ನೀವು ಗುರುತಿಸಿದ್ದೀರಿ. ಅದೇ ರೀತಿ ಇನ್ನೂ ಜನರನ್ನು ಗುರುತಿಸ್ತಾ ಇದ್ದೀರಿ. ಆ ಕಡೆ ನೀವು ಇನ್ನೂ ಕೂಡ ಜಾಸ್ತಿ ಒತ್ತು ಕೊಡ್ತಾ ಇದ್ದೀರಿ. ಕರಾಡ ವಿಶ್ವದ ಒಂದು ಧ್ಯೇಯ ವಾಕ್ಯ ಉಂಟು,
ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿ ಈ ಧ್ಯೇಯವಾಕ್ಯದಂತೆ ಇವರು ನಡೀತಾ ಇದ್ದಾರೆ. ಅದೇ ರೀತಿ ನಮ್ಮನ್ನು ಸಹ ಗುರುತಿಸಿ ನಮ್ಮ ಸಹಕಾರದಿಂದ ಸಂಪರ್ಕ ಪಡೆದು ಎಲ್ಲರೂ ಕೂಡ ಸಮೃದ್ಧಿಯಿಂದ ಇರಲಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಇವರ ಕಾರ್ಯ ಸಾಗ್ತಾ ಉಂಟು. ಈ ಒಂದು ಕಾರ್ಯ ಇನ್ನೂ ಸಹ ಜಾಸ್ತಿ ಮೇಲೆ ಬರಲಿ, ನಮ್ಮಂತ ಎಷ್ಟೋ ಜನರು ಎಲ್ಲರಿಗೆ ಕನೆಕ್ಟ್ ಆಗಿ ನಮ್ಮ ಸಮುದಾಯ ಇನ್ನೂ ಸಹ ಮೇಲೆ ಬರಲಿಕ್ಕೆ ನಮ್ಮ ಕರಾಡ ವಿಶ್ವ ಹೆಲ್ಪ್ ಮಾಡ್ತಾ ಉಂಟು. ಇದಕ್ಕೆ ನಾವು ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ.